ಓಂ ಸಾಯಿ ನಮೋ ನಮಃ. ನೀನು ರಾಜ ಕಂಡ್ಲ ರಾವರಿ ರಾಜ ಅಲ್ಲ, ಕಂಡೋರ್ ಬಿಟ್ಟೋಗಿರೋ ಕುರ್ಚಿ ಮೇಲೆ ಕೂತ್ಕೊಳ್ಳೋ ರಾಜ ಅಲ್ಲ, ಕಲಾರತ್ನ ಕಟ್ಟಿರೋ ಸಾಮ್ರಾಜ್ಯಕ್ಕೆ ಯುವರಾಜ ಕಂಡ. ಚಚ್ಚಿರವನ್ನ ಏಯ್ ಬಾಲ, ಆನಂದ್ ಮನ್ ಕೈ ಲಂಗ್ಲ ಸಿಗಾಕಂಡೆ ಅಲ್ಲ ದತ್ತ, ನಾನ್ ಚೆನ್ನಾಗಿಲ್ವೇನೋ? ಏನ್ ಮನ್ಮತ ನನ್ ಮಗ ಇವನು. ಏಯ್, ನೀನ್ ತಿಂದಿರೋ ಏಟ್ಗೂ ಮೈಗಾಗಿರೋ ಡೆಂಟ್ಗೂ ಏನ್ಲ ಸಂಬಂಧ? ಸುಮ್ಮನೆ ಎಳಿತ ನಾನ್ ಹೇಳ್ತೀನಿ ಇರ್ಗುರು. ನಾನು ಇವನು ರಸ್ತೆಯಲ್ಲಿ ಬರ್ತಾ ಇದ್ವಾ, ಬೆಳಗ್ಗೆಯಿಂದ ಒಂದು ಕಾಣಿಸ್ತಾ ಇಲ್ಲ ಕಣೋ. ನನ್ ಮಗ್ನೆ ನಿಮ್ ಬರ್ತೀಯ ಅಂತ ಯಾರು ಮನೆಯಿಂದ ಹೊರಕ್ಕೆ ಬಂದಿಲ್ಲ. ನೋಡೆ ಎಷ್ಟ್ ಚೆನ್ನಾಗವನೆ. ಹ್ಞೂ ಕಣೆ, ಮದ್ವೆ ಆದ್ರೆ ಇಂಥವನ್ನೇ ಮದ್ವೆ ಆಗ್ಬೇಕು. ಬೆಳದಿಂಗಳ ಬಾಲೆ ಸಿಕ್ಕಿದ್ರೆ ನನ್ ಮಗನೇ ಅವ್ರು ನೋಡಿದ್ ನಿಂಗಲಕ್ಕಲ್ಲ ಅವನ್ನ. ನನ್ನ ಮಗ ಇವನ್ಗೆ ಪೋಸ್ಟರ್ ಬೇರೆ ಕೇಳು. ಮಗ ಸಗಣಿ ಇರೋ ಈ ನನ್ ಮಗ ಕಿತ್ತೋಗಿರೋ ಸೈಕಲ್ಗೆ ಪಂಚರ್ ಹಾಕೊಂತರ ಇದ್ದಾನೆ. ಇವನ್ಗೆ ಹುಡುಗಿರ್ಬೇಕಾ? ಇವಾಗ ನೋಡು ದೃಷ್ಟಿ ಕೊಟ್ಟು ಹೆಂಗಿದೆ. ಇಷ್ಟೇ ಈ ನನ್ ಮಗನ್ ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್. ಏಯ್, ಹುಡ್ಗಿರಿಂದ ಹೋದ್ರೆ ಹೆಂಗ್ ಟಿಂಕರಿಂಗ್ ಆಗ್ತಾ ಇತ್ತಂತ ಗೊತ್ತಾಯ್ತೇನ್ಲಾ? ನಿನ್ ಕತೆ ಕೇಳಿ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಒಂದ್ ಸಿಗರೇಟ್ ಕೊಡ್ಲಾ ಮಗ? ಅಲ್ಲೊಂದು ಚಕ್ಲಿ ಇತ್ಕೊಳ್ಳ.
ಬಾಬಾ 2 ಚಕ್ಲಿ ಎತ್ಕೊಂಡ್ ತಿನ್ಕಂಡ್ಲಾ. ಸರಿ ಎತ್ಕಳ್ಳ. ಏನೋ ವಾಸನೆ ಬರ್ತೈತಲ್ಲ. ಏನ್ಲಾ ಮಾಡ್ತಾ ಇದ್ಯಾ? ಏನ್ಲಾ ಅದು? ಏನೋ ವಾಸನೆ ಕಣ್ಲಾ? ಎಲ್ಲಿಂದನೋ ಗಬ್ಬು ವಾಸನೆ ಬರ್ತಾ ಇತ್ ಕಣ್ಲಾ. ಹೌದು ಕಣ್ಲಾ. ಏನ್ಲಾ ಪುಂಗ ನಾಯಿ ತರ ಮೂಸ್ ನೋಡ್ಕೊಂಡು ಹುಡುಕ್ಲಾಡ್ತಾ ಇದ್ಯಾ? ಏನ್ರಲ್ಲ ಹುಡುಕ್ತಾ ಇದ್ದೀರಾ? ಏಯ್ ನಿನ್ನ ಹತ್ರ ಅಲ್ಲ ಕಣ್ಲಾ ವಾಸನೆ ಬರ್ತಿರೋದು, ಬಾಲನ್ ಹತ್ರ. ಏ ಬಾಲ, ನೀನ್ ಆತ್ರ ಪೋಸ್ಟರ್ ಕೊಡ್ತಿದ್ದು ಹಸುದಲ್ಲ ಕಲ, ಎಲ್ಲೋ ಮನ್ಸದಿರ್ಬೇಕಲ್ಲ. ನನ್ ಮಗನ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು. ಅಮ್ಮ ಉಂಡಕ್ಕಿ ಕಮ್ಮ. ಏನೇ ಕಮ್ಮಂಗೆ ಓದ್ತಾ ಇದ್ಯಾ ಊದ್ತಾ ಇದ್ಯಾ? ಹೇಯ್ ನಾನೇನಾದ್ರೂ ಮಾಡ್ಕೋತೀನಿ ಹೋಗೋ. ಹೇಳ ಬೇಗ ಬಾಮ್ಮ. ಕೆಲ್ಸ ಇಲ್ಲ, ಕ್ಯಾಮೆ ಇಲ್ಲ, ಉಣ್ಣಕ್ ಮಾತ್ರ ಮರಿಯಕ್ಕಿಲ್ಲ. ನಾನ್ ಬೇರೆಯವ್ರ ಮನೇಲಿ ದುಡ್ದು ತಂದಾಕ್ತಿವ್ನಿ. ಸಾಂಬಾರು ನೆಂಚ್ಕಕ್ಕೆ ಇರು ತರ್ತೀನಿ. ಅದಿಲ್ಲ ಅಂದ್ರೆ ಇಳಿಯೋದಿಲ್ಲೇನೋ. ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, 4 ಕಾಸು ಸಂಪಾದನೆ ಮಾಡೋ ಯೋಗ್ಯತೆನೂ ಇಲ್ಲ. ಸಾಕು ಸಾಕು ಸಾಕು. ಓಯ್ ತುಪ್ಪ ತಗೊಂಬಾರ, ಸ್ವಲ್ಪ ಸಾಂಬಾರ್ ಹಾಕಮ್ಮ. ಊಟಕ್ಕೆ ಮಾತ್ರ ಬಂದ್ಬಿಡ್ತಾನೆ. ಚೆನ್ನಾಗಿ ಉಣ್ಣು, ನಾನ್ ಇದೀನಲ್ಲ ಬೇಯ್ ಸಾಕಕ್ಕೆ. ಏಯ್ ಕುಳ್ಳಿ ಬೇಗ ಬಾರ. ಬರ್ತಾ ಇಲ್ವಾ? ಕೆಲ್ಸ ಇಲ್ಲ, ಕ್ಯಾಮೆ ಇಲ್ಲ, ಇದಕ್ಕೇನು ಕಮ್ಮಿ ಇಲ್ಲ. ತಿನ್ನು ತಿನ್ನು, ಬೆಣ್ಣೆ ತುಪ್ಪ ಎಲ್ಲ ನಾನಿದೀನಲ್ಲ ದುಡ್ದು ತಂದು ಹಾಕಕ್ಕೆ. ಅಕ್ಕ ಊಟ ಮಾಡ್ಬೇಕಾದ್ರೆ ಹಂಗೆಲ್ಲ ಮಾತಾಡ್ಬಿಡಕ್ಕ. ನೀನ್ ಸುಮ್ಕಿರೆ, ನಿನ್ ಗೊತ್ತಾಗಲ್ಲ. ಏನಾಯ್ತೆ? ನಿಮ್ ಮಗ ಮಾಡೋ ಗನಂದಾರಿ ಕೆಲ್ಸ ಇಡೀ ಊರಿಗೆ ಗೊತ್ತೈತೆ. ನೀವ್ ಮಾತ್ರ ಏನಾಯ್ತೆ ಅಂತ ಕೇಳಿ. ಅಲ್ಲ, ನಾನೀಗ ಏನಂದೆ ಅಂತ. ನೀವಂತೂ ಮಗನಿಗೆ ಬುದ್ಧಿ ಹೇಳಕ್ಕಿಲ್ಲ, ನಾನ್ ಬುದ್ಧಿ ಹೇಳಕ್ಕೋದ್ರೆ ಅದಕ್ಕೂ ಅಡ್ಡ ಬರ್ತೀರಾ. ಹೋಗ್ಲಿ ಬಿಡೆ. ಮನೆ ಬಗ್ಗೆ ಸ್ವಲ್ಪನು ಯೋಚನೆ ಮಾಡ್ದೆ ಹೆಂಗ್ ಉಣ್ತಾವ್ನೆ ನೋಡಿ. ಅಯ್ಯ, ಊರ್ ಸುತ್ತಕ್ಕೆ ಟೈಮ್ ಸಾಕಾಗಕ್ಕಿಲ್ಲ, ಇನ್ ಮನೆ ಕಡೆ ಯೋಚನೆನಾ? ಅಷ್ಟೇ. ನೋಡ್ಲ ನಿನ್ ತಂಗಿನ, ಒಂದು ದಿನನಾದ್ರೂ ನೀನು ಅವಳ ಬಗ್ಗೆ ಯೋಚನೆ ಮಾಡಿದ್ಯೇನೋ? ವಯಸ್ಸಿಗೆ ಬಂದಿರೋ ಮಗಳು ಮದುವೆ ಆಗಿಲ್ಲ ಅನ್ನೋ ಕೊರ್ಗಿಗಿಂತ ವಯಸ್ಸಿಗೆ ಬಂದಿರೋ ಮಗನಿಗೆ ಸಂಪಾದನೆ ಇಲ್ದಿದ್ರೆ ಹೊಟ್ಟೆ ಉರಿತೈತೆ ಕಣ್ಲ. ಕೆಲ್ಸ ಸಿಕ್ಕಿದ್ರೆ ಅವನೇನ್ ಹೋಗದೆ ಇರ್ತಾನೇನೆ. ಕೆಲ್ಸ ಸಿಗಾಕಿಲ್ಲ ಅಂದ್ರೆ ಕೆಲ್ಸ ಏನು ಮನೆಗೆ ಹುಡ್ಕೊಂಡ್ ಬರ್ತಾವ? ಬೀದಿ ಸುತ್ತ ಬದಲು 4 ಕಡೆ ಪ್ರಯತ್ನ ಪಟ್ಟಿದ್ರೆ ನಿನಗೆ ಕೆಲಸ ಸಿಕ್ಕಿರೋದು. ಕೊನೆ ಪಕ್ಷ ಕೂಲಿ ನಾಲಿನಾದ್ರೂ ಮಾಡಿ ಸಂಪಾದನೆ ಮಾಡ್ಬೇಕಂಡ್ಲ. ಮೀಸೆ ಬಿಟ್ರೆ ಸಾಲದು, ಅದನ್ನ ಬೋಳ್ಸಕ್ಕೆ 10 ರೂಪಾಯಿ ಆದ್ರೂ ಸಂಪಾದನೆ ಮಾಡು. ಕೆಲ್ಸ ಕೆಲ್ಸ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸನೇ. ಇನ್ಮೇಲೆ ಕೆಲ್ಸ ಸಿಗೋ ತನಕ ಬಂತು ತನ್ನನ್ನು ತಿನ್ನಕ್ಕಿಲ್ಲ. ಹೋದ್ರೆ ಹೋಗ್ತಾನೆ ಬಿಡ. ಹೋಗ್ಬೇಡ ಕಣೋ. ಮದ್ವೆ ಹೆಣ್ ಕರೀರಿ. ಹೋಗೋ ಅಕ್ಕನ್ ಕರಿಯೋ. ಆಯ್ತು ಚಿಕ್ಕಪ್ಪ. ಚಿಕ್ಕಪ್ಪ ಅಕ್ಕ ಓಡೋಗ್ಬಿಟ್ಟವಳೆ. ಹುಡುಗಿ ಓಡೋಗ್ಬಿಟ್ಲಾ? ಇನ್ಸ್ಪೆಕ್ಟ್ರೆ, ಹೊಸಿ ಬೇಗ ನಮ್ ಮಗನ ಹುಡ್ಕೊಡಿ. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ವಿಚಾರಣೆ ಮಾಡ್ತೀನಿ ಇರ್ರಮ್ಮ. ಇನ್ಸ್ಪೆಕ್ಟ್ರೆ ತಡೀರಿ ಒಬ್ಬೊಬ್ರಾಗ ಹೇಳ್ರಿ. ಏನ್ರಿ ಅದು? ನನ್ ಮಗಳು ಈ ಪತ್ರ ಬರ್ದಿಟ್ಬಿಟ್ಟು ಮದ್ವೆ ಮನೆಯಿಂದ ಓಡೋಗ್ಬಿಟ್ಟವಳೆ. ನನ್ ಮಗ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗವ್ನೆ. ಎಲ್ಲೋಗವ್ನೆ ತಿಳಿತಿಲ್ಲ. ಹೆಂಗನ ಮಾಡಿ ನನ್ ಮಗನ ಹುಡುಕೊಡಿ ಬುದ್ಧಿ. ಎಷ್ಟ್ರಿ ನಿಮ್ ಮಗ್ಳಿಗೆ ವಯಸ್ಸು? 23 ಬುದ್ಧಿ. ನಿಮ್ ಮಗಂಗಮ್ಮ 25, 26 ಆಗಿರ್ಬೇಕು ಬುದ್ಧಿ. ಸರಿ ಹೋಯ್ತಲ್ಲ, ನಿಮ್ ಮಗಳು ನೋಟಿಸ್ ಕೊಟ್ಟು ಓಡೋಗವಳೆ, ನಿಮ್ ಮಗ ತತ್ಕಾಲ್ನಲ್ಲಿ ಓಡೋಗವನೆ. ಇಬ್ರು ಯೌವನ ತುದಿಲೇ ಅವ್ರೆ. ಸ್ವಲ್ಪ ದಿನ ಆದ್ಮೇಲೆ ಬರ್ತಾರ ಬಿಡಿ. ಸ್ವಲ್ಪ ಪ್ರೀತಿ ನಶೆ ಇಳಿಲಿ. ಕೆಂಪೇಗೌಡ ಬಸ್ ನಿಲ್ದಾಣ. ಇವತ್ತು
ಮೀಟ್ರ್ ಆನ್ ಮಾಡೋಣ ಅಂದರೆ ಯಾವ ಗಿರಾಕಿನೂ ಸಿಗ್ತಾ ಇಲ್ವೇ. ಆಹಾ, ಯಾವುದೋ ಕುರಿ ಸಿಕ್ತು. ಫುಲ್ ಕ್ವಾಟ್ರು ಮೀಟ್ರು ಬೀಡಿ ಬೆಂಕಿ ಪಟ್ನ ಫುಲ್ ಫಿಕ್ಸ್ ಇವತ್ತು. ನಮ್ ಸಾರ್ ರೆಡಿ ಇದೆ ಬನ್ನಿ ಬಾಸ್. ಆಹಾ ಏನ್ ಬಾಸ್, ಊರಿಗೆ ಬರ್ತಿದ್ದಾಗನೇ ಇರೋ ತರ ಎಂಟ್ರಿ ಕೊಟ್ರಲ್ಲ ಬಾಸ್. ನಾನು ಎಲ್ಗೋಬೇಕು ಅಂತಾನೆ ಗೊತ್ತಿಲ್ಲ ಕಣ್ಲಾ. ಅಯ್ಯೋ ನೀವು ಮೊದ್ಲು ಕೂತ್ಕೊಳ್ಳಿ ಬಸ್ಸು. ಹೋಗ್ತಾ ಹೋಗ್ತಾ ಯೋಚನೆ ಮಾಡಿ ಹೇಳಿವ್ರಂತೆ. ನೀವು ಮೊದ್ಲು ಬನ್ನಿ ಬಸ್ಸು. ನನ್ನ ಹತ್ರ ಚಿಲ್ಲರೆ ಇಲ್ಲ. ಆಟೋಲ್ ಒಂದ್ಸತಿ ಕೂತ್ಕೊಳ್ಳಿ, ಇಡೀ ಬೆಂಗಳೂರು ನಿಮ್ ಕಾಲಿಗೆ ಬೀಳ್ತೀವಿ. ಬನ್ನಿ ಬಾಸ್. ಅಯ್ಯೋ ಬನ್ನಿ ಬಸ್ಸು ನೀವು. ಅಯ್ಯೋ ಬನ್ನಿ ಬಾಸ್. ಬಾಸ್ ಬಾಸ್ ಹತ್ತಿ ಬಾಸ್. ಲೇ ಯಾರನಿಲ್ಲ, ಎಲ್ಲಿ ಕರ್ಕೊ ಹೋಯ್ತೀರಾ? ನೀವು ಕೂತ್ಕೊಳ್ಳಿ ಬಸ್, ನಾನ್ ಕರ್ಕೊಂಡು ಹೋಗ್ತೀನಿ. ಕಾಯಿಸಿ ಇವಾಗ ಕೊಟ್ನ ಬಾ. ಒಂದು ನಿಮಿಷ ಬಸ್. ಕೊಟ್ನಲ್ಲಪ್ಪ, ಅದಕ್ಕೆ ಸಂತೋಷ ಪಡು. ಚಾಯ್ 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 ಚಟ ಚಾಯ್ 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 ಚಾಯ್. హలో అన్నా వచ్చేసాను, ఇప్పుడుతో బస్ దిగాను. 10 నిమిషాలు అయింది, వచ్చేసాను, వస్తాను ఉండండి. అబ్బా घर मिल गया, जल्दी बेंगलुरु का. ఓకే అన్నా இந்த அட்ரஸ் எங்க வரும்? யாரும் சொல்ல மாட்டேன்றாங்களே. ಓಹೋ, ಏನ್ ಊರಯ್ಯ ಇದು. ನಮ್ ನೋಟ್ನಾಗಿರೋ ಅರ್ಧ ಭಾಷೆಗಳನ್ನ ಒಟ್ಟೊಟ್ಟಿಗೆ ಕೇಳ್ತಾವ್ನಿ. ಬೆಂಗಳೂರು ಬೇರೆ ಭಾಷೆಗಳೇ ಜೋರು. ಮಾತಾಡೋ ನಾಲ್ಗೆಗಳು ಬ್ಯಾರೆ ಬೇರೆ ಆದ್ರೂ ಎಲ್ಲಾರ ಹೊಟ್ಟೆನೂ ಒಂದೇ ಅನ್ಕೊಂಡು ಈ ಮಣ್ಣನ್ ಮಕ್ಕಳಂಗ್ ಕಾಪಾಡ್ತಾ ಇದೆಯಲ್ಲ ಕನ್ನಡಾಂಬೆ, ನೀನ್ ಅದ್ಭುತ ತಾಯಿ. ಜನಗಳು ಬ್ಯಾರೆ ಬೇರೆ ರೀತಿ ಬದುಕಿದ್ರು ಎಲ್ಲಾರ ಜೀವನನು ಪ್ರೀತಿಯಿಂದ ನಿನ್ ಮಡ್ಲಲ್ಲಿ ಹಾಕೊಂಡು ಕಾಪಾಡ್ತಿದ್ಯಲ್ಲ ತಾಯಿ. ನಿನ್ ಕೃಪೆ ನಮ್ಮೆಲ್ಲರ ಮೇಲೂ ಹೀಗೆ ಇರ್ಲಿ. ಆಂಚಲಿ ಬಿಡಿ, ಕನ್ನಡ ಮಾತಾಡಿ. ಹಾಯ್ ಬಾಸ್, ಎಲ್ಲ ಹೋಗ್ಬಿಟ್ರಿ ಬಸ್ ನೀವು? ನೀನ್ ಹೋಗ್ತೇನು ಅಂತ ಗೊತ್ತಾಯ್ತು, ನಿನ್ ಸವಾಸನೆ ಬೇಡ, ಹೋಗ್ಲಾ ಬಸ್ಸು. ಇವೆಲ್ಲ ಬೆಂಗಳೂರಲ್ಲಿ ಕಾಮನ್ ಬಸ್ಸು. ಒಂದೊಂದ್ಸತಿ ಬೇರೆ ಜೇಬ್ನು ನಮ್ ಜೇಬು ಅನ್ಕೊಬೇಕಾಗ್ತದೆ. ಆದ್ರೂ ಬರಕಿಲ್ಲ ಕಂಡ. ಯಾಕೆ ಬಸ್ಸು? ಚಿಲ್ರೆ ಇಲ್ಲ ಅಂತ ಆಗ್ಲೇ ಹೇಳಿಲ್ವಾ? ನಿಮ್ ಹತ್ರ ಚಿಲ್ರೆ ಯಾವಂತ ಕೇಳ್ದ ಬಸ್ಸು? ನೀವ್ ಮೊದ್ಲು ಬನ್ನಿ ಬಸ್ಸು. ಬಾಸ್ ಅವ್ರ ಮನೆ ಬನ್ನಿ ಬಸ್ಸು ನೀವು. ಅವನು ಕಾಣ್ತಿಲ್ಲ, ಇರ್ಲಿ. ಬಂದೇಣ ಬಾಸ್. ನಿಮ್ಗೆ ವೈಟಾ ಬ್ಲಾಕಾ ಬಾಸ್? ಹಂಗಂದ್ರೆ ಏನ್ಲಾ? ವೈಟ್ ಅಂದ್ರೆ ಇಲ್ಲೇದೆ ಬಾಸ್, ಬ್ಲಾಕ್ ಅಂದ್ರೆ ಅಲ್ಲೇದು ಬಾಸ್. ಹಂಗಾದ್ರೆ ನಂಗೆ ವೈಟೇ ಇರ್ಲಿ. ಸೈಡ್ಸು ಬಾಸ್. ಉಪ್ಪಿನಕಾಯಿ. ಓಯ್ ಬಾಸ್ಗೆ ಒಂದ್ ವೈಟು, ನನ್ಗೆ ಒಂದ್ ಬ್ಲಾಕ್. ಬಾಸ್ಗೆ ಉಪ್ಪಿನಕಾಯಿ ತಗೊಂಬ, ನನ್ಗೆ ಒಂದ್ ತಂದೂರಿ ಚಿಕನ್ ತಗೊಂಬಾರಲ್ಲ. ಹೋಗ ಬೇಗ. ಹಂಗೆ 2 ಸಿಗರೇಟು. ಸರಿ ಅಣ್ಣ. ಓಕೆ ಬಾಸು. ಎಲ್ಲ ಚಿಕನ್ ತಂದೆ ಅಣ್ಣ. ಬೇಗ ತಗೊಂಬ. ತಗೊಳ್ಳಿ. ಕುಡ್ದಿದೆ ಆಗೋಯ್ತು, ಇವಾಗ ತಂದವನೆ ಎತ್ಕೊಂಡೋಗಲ್ಲಿ. ಬಿಲ್ ಇದು, ಚಿಕನ್ ಅಲ್ಲ. ಬಿಲ್ ಕೊಡ್ತೀನಿ ತಡೆಯಪ್ಪ. ಬಸ್ಸು ಟೇಬಲ್ ಮೇಲೆ ಟೆನ್ನಿಸ್ ಆಡಿದ್ ಸಾಕು, ದುಡ್ಡು ಕೊಡಿ. ಬಸ್ಸು ನಾನು ಅವಾಗಿಂದ ಹೇಳ್ತಿಲ್ವಾ ಚಿಲ್ರೆ ಇಲ್ಲ ಅಂತ. ನೀವು ನೋಟ್ ಕೊಡಿ ಬಸ್ಸು, ಚಿಲ್ರೆ ಅವರೇ ಕೊಡ್ತಾರೆ. ನನ್ನ ಹತ್ರ ಕಾಸೇ ಇಲ್ಲ ಅಂದ್ರೆ ನೋಟ್ ಎಲ್ಲಿಂದ ಬರ್ತದೆ? ಏನ ದುಡ್ಡೇ ಇಲ್ವಾ? ಮತ್ತೆ ಚಿಲ್ರೆ ಇಲ್ಲ ಅಂತಿದ್ರಿ. ನಮ್ ಕಡೆ ಕಾಸಿಲ್ಲ ಅಂದ್ರೆ ಹಂಗೆ ಹೇಳೋದು. ನಿಂಗೆ ಓನರ್ ಗೊತ್ತು ಅಂದಲ್ಲ,
ನೀನೇ ಸೆಟ್ಲ್ ಮಾಡ್ಕಲ್ಲ. ನಮ್ ಕಡೆ ಎಲ್ಲ ಗೊತ್ತು ಅಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರಿಗೆ ನಾವ್ಯಾರು ಅಂತ ಗೊತ್ತಿರಲ್ಲ. ಇವೆಲ್ಲ ಈ ಮೀಟರ್ ಹತ್ರ ನಡೆಯಕ್ಕಿಲ್ಲ. ಈ ಮೀಟರ್ ಅಂದ್ರೆ ಬೆಂಗಳೂರಿನಲ್ಲಿರೋ ಬಾರ್ಗಳೆಲ್ಲ ಶೇಕ್ ಆಗ್ಬಿಡ್ತವೆ. ಮುಚ್ಕೊಂಡ್ ಬಿಲ್ ಕೊಟ್ಟು ಹೋಯ್ತಾ ಇರ್ಬೇಕಷ್ಟೇ. ಅಯ್ಯೋ ಬಾಸು ಬಾಸು ಬಾಸು, ನೀನ್ ಫುಲ್ ಕ್ಲಾಸ್ ಅಂದ್ಕೊಂಡಿದ್ದೆ ಬಾಸು, ನೀನ್ ಲೋ ಕ್ಲಾಸು ಅಂತ ಗೊತ್ತಿರಲಿಲ್ಲ ಬಾಸು. ಅಂತವಿದೆಲ್ಲ ಇಟ್ಕೊಂಡ್ರೆ ಅಷ್ಟೇಯ. ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ಆಟೋ ಓಡಿಸೋದೇ ನನ್ನ ಬಿಸ್ನೆಸ್ಸು. ಇಷ್ಟು ದಿನ ಡಬಲ್ ಮೀಟರ್ ಆಗಿ ಜನಗಳು ನಾನೇ ಅಮರ್ಸ್ತಿದ್ದೆ, ಇವತ್ತು ಡಬಲ್ ಬಿಲ್ ಕಟ್ಟಿ ನಾನೇ ಅಮರ್ಬಿಟ್ಟೆ. ಈ ಬಾರ್ ಸಮಸ್ಯೆನೇ ಬೇಡ. ನಿನ್ ಕೂದಲು ಸಿಕ್ತಿದೆ. ಏನಿದು ಚೀಪಾಗಿ ಚಾಪೆ ಮೇಲೆ ಮಲಗಿದ್ದೀನಿ. ಅವನವನು ಈ ಮೀಟ್ರ್ ಸಿಂಹಾಸನದ ಮೇಲೆ ರಾಜನ್ ತರ ಮಲಗಿರೋನು. ಬಸ್ಸು ಬಸ್ಸು ಬಾಸು ಬಾಸು ನಾನ್ ಬಸ್ಸು ನಾನ್ ಬಸ್ಸು ನೀನೇ. ಓ ಬಸ್ಸು ನೀವೇನ್ ಬಸ್ಸು ಇಲ್ಲಿ? ಏಯ್ ನಾನಿರೋದ್ಕೆ ಕಣ್ಲ ನೀನ್ ಇಲ್ಲಿರೋದು. ಅದಕ್ಕೆ 100 ರೂಪಾಯಿ ಮೇಲೆ ಜೇಬಲ್ ದುಡ್ಡು ಇಕ್ಕೊಂಬಾರ್ದು, ಕಣ್ಣನ್ ಮಕ್ಳು ದೇಪ್ಕೊಂಡ್ಬಿಡ್ತಾರೆ. ಏನ್ಲಾ ಬೈತಿದ್ಯಾ? ನಿಮ್ಗೆಲ್ಲ ನಾ ಬೈಯಕ್ ಆಗುತ್ತಾ ಬಸ್ಸು? ಇಷ್ಟು ದಿನದಲ್ಲಿ ಕುಡ್ದಾದ್ಮೇಲೆ ಇದ್ದೆ ಮೊದಲನೇ ಸತಿ ಬಸ್ಸು ಮನೆಗ್ ಬರ್ತಿರೋದು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೆ ಬಸ್ಸು. ಅದಿರ್ಲಿ ಬಸ್ಸು, ನಿನ್ನೆಯಿಂದ ಜೊತೆಗಿದ್ದೀವಿ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ? ದತ್ತ. ನಿಂದು? ಮಂಡ್ರಗಪ್ಪೆ ತಮಟೆ ರುದ್ರಣ ಫ್ರಮ್ ಸುಂಡ್ರಗಪ್ಪೆ. ಈ ಊರಿಗೆ ಬಂದ್ಮೇಲೆ ಎಲ್ಲ ಕತ್ತರಿಸ್ಬಿಟ್ಟವ್ರೆ ಬಸ್ಸು. ಹೆಸರು ಬಸ್ಸು ಎಲ್ಲ ಕತ್ತರಿಸ್ಬಿಟ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮೀಟ್ರು ಅಂತಾರೆ ಬಸ್ಸು. ಮತ್ತೆ ನೀವೇನ್ ಬಸ್ಸು ಈ ಊರಿಗೆ ಬಂದಿದ್ದು? ಕೆಲ್ಸಕ್ಕೋಸ್ಕರ. ಓ ಡಬಲ್ ಡಿಂಗ್ರಿನ ಬಸ್ಸು? ಓಯ್ ಯಾಕ್ಲಾ ಡಿಂಗ್ರಿ ಗಿಂಗ್ರಿ ಅಂತಿದ್ಯಾ? ಅಯ್ಯ ಡಿಂಗ್ರಿ ಅಲ್ಲ ಬಸ್ಸು, ಈ ಹುಡುಗರು ತುಂಬಾ ಓದ್ಬಿಟ್ಟು ಅದೇನೋ ಪೇಪರ್ ಹಿಡ್ಕೊಂಡಿರ್ತಾರಲ್ಲ ಅದೇ ಬಸ್ಸು. ಡಿಗ್ರಿನಾ? ಅದೇ ಅದೇ. ಸಂಗಲ್ ಡಿಂಗ್ರಿನ ಡಿಗ್ರಿನ BA ಇಂಜಿನಿಯರ್ ಬಸ್ಸು? ಅಷ್ಟೆಲ್ಲ ಇಲ್ಲ, ಸ್ವಲ್ಪ ಕಮ್ಮಿ. PUC ಹತ್ತತ್ರ ಬಂದ್ಬಿಟ್ಟಲ್ಲ. ಸೋಲ್ಸಿ ಸರಿಯಾಗಿ ಹೇಳ್ದೆ ಕಣ್ಲಾ. ಪಾಸಾ? ಫೇಲು. SLC ಫೇಲ್ಗೆ IAS ಬಿಲ್ಡಪ್. ಏನ್ಲ ಅದು? ಏನಿಲ್ಲ ಬಸ್ಸು, ನಮ್ಮೂರ್ನಾಗೆ ಮೀಸೆ ಚಿಗ್ರದ ಮೇಲೆ ಸ್ಕೂಲ್ಗೆ ಹೋದವ್ ನಾನು ಒಬ್ನೇಯ. ಮಿಕ್ದವ್ರೆಲ್ಲ ಚಡ್ಡಿ ಹಾಕಕ್ ಮುಂಚೆನೆ ಸ್ಲೇಟ್ ಬಿಟ್ಬಿಟ್ಟು ವಿದ್ಯಾ ನೈವೇದ್ಯ ಆದ್ಮೇಲೆ ಏನ್ ಮಾಡಿದ್ರಿ ಬಸ್ಸು? ಬೇಗ ಎತ್ರಲ್ಲ, ಕೆಲ್ಸ ಬೇಕಲ್ಲ. ಎತ್ತ ಹತ್ಲ ಮ್ಯಾಕತ್ಲ ಬೇಗ. ಲೈ ಎತ್ತ ಹತ್ಲ ಹತ್ಲ. ಲೈ ಅಲ್ಲಿ ಕೆಡವ್ರಲ್ಲ ನಿಮ್ಮ. ಎತ್ತ ಮ್ಯಾಕತ್ತ. ಎಳ್ನೀರ್ ಕಾಸು ನೈಟ್ ಗುಂಡ್ಗಾಯ್ತು ಕಂಡ್ರಲ್ಲ. ಗುರು ಆ ಎಳೆ ಮಿಳೆಗಳವಲ್ಲ ಅದನ್ನೇನ್ ಮಾಡೋಣ? ಮುಂದಿನ ತಿಂಗಳು ಅಷ್ಟೊತ್ತಿಗೆ ನಮ್ ಕೈಗೆ ಬರ್ತಾ ಕಣ್ಲಾ. ಮುಂದೆ ಹಬ್ಬಕ್ಕೆ ಆಗ್ಲಿ ಕಣ್ಲಾ. ಗುರು ನಂಗೆ ಒಳ ಹಾಕಣ ಕೇಳ್ದೆ ಚಡ್ಡಿ ಕೊಡ್ಸ್ ಗುರು. ನೆಕ್ಸ್ಟ್ ಕೋಳಿ ಫಾರ್ಮ್ ಕೈ ಹಾಕದ್ರೆ ಎಲ್ರಿಗೂ ಸೂಟು ಬುಟಯ್ಯ. ಪ್ರಳಯ ಅಂತಕ ಬಸ್ಸು ನೀವು? ಅದ್ ನನಗ್ ಗೊತ್ತು, ನಿಂದೆಳ್ಳ. ನಂದು ನಿಮ್ದಷ್ಟು ದೊಡ್ಡಲ್ಲ ಬಸ್ಸು. ಕಳ್ಳ 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 ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಕಳ್ಳ 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 ಅಂತ ಕಣ ಬರ್ರೋ. ಮುಂಡಿ ಬಿಟ್ಟೋದ್ನಪ್ಪ. ಹೊಡಿತೀನಿ. ಇಷ್ಟೇ ಬಸ್ಸು, 2 ವರ್ಷದಿಂದ TT ಅಡ್ಡ ಬಂತು, ಇಲ್ಲಿ ಆಟೋಕ್ ದಾರಿ ಆಯ್ತು. ಓ ಅವಾಗ್ಲೇ ದೇವ್ರ ಜೋಬ್ ಕೈ ಹಾಕ್ಬಿಟ್ಟಿದ್ಯಾ? ಅಯ್ಯೋ ಹೋಗಿ ಬಸ್ಸು, ನೀವು ಸೂಟ್ ಹಾಕಿದಿರಾ, ನಾನು ಕಟ್ ಹಾಕಿದೀನಿ ಬಸ್. ದೊಡ್ಡ ಕಲಾಕಾರ ನನ್ ಮಗ.
ನಡಿ ಬಸ್ಸು. ಪೊಲೀಸಪ್ಪ ನೆಂಡ್ರು ಅಂದ್ರೆ ಕಾಳಾಗ್ತಾವಳೆ ಬಾಸು. ಬಾಸು ಅವಳು ಇನ್ಸ್ಪೆಕ್ಟರ್ ಹೆಂಡ್ತಿ ಬಾಸು, ಇವಳು ನಮ್ಮ ಮನೆ ಓನರ್ ಮಗಳು ಬಾಸು. ಸಿಗಾಕಂಡ್ರೆ ರಂಜಾನ್ ಕೈಮಾ ಬಾಸು. ಬಾಯ್ ಬಾಯ್. ನಾವಿಲ್ಲಿಂದ ಪೋಟು ಬಾಸು. ಲೇ ಬಟಾಕ ಮತ್ತೆ ಇರ್ಲಾ ಬಸ್ಸು. ನೀವ್ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರಲ್ಲ ಬಸ್ಸು. ನಾನೇನ್ಲ ಮಾಡ್ದೆ? 2 ಬೂತಲ್ಲೂ ಒಟ್ಕೆನೆ ಓಟ್ ಹಾಕ್ತಿರಲ್ಲ ಬಸ್ಸು. ಏಯ್ ಅವ್ರೇ ನನ್ ನೋಡಿದ್ರೆ ನಾನೇನ್ಲ ಮಾಡ್ಲಿ? ಮನೆ ಒಳಗ್ ನುಗ್ಬಾರ್ದಷ್ಟು ಗೋಡೆ ಕಟ್ಬೋದ್ಕಲ್ಲ, ಆದ್ರೆ ಮನೆನೇ ಕಾಣದೇ ಇರುವಷ್ಟು ಗೋಡೆ ಕಟ್ಟಕ್ ಹಾಕಿಲ್ಲ. ಓ ಸರಿ ಬಿಡಿ, ಈಗ ಯಾವ ಕಡೆ ಗಾಡಿ ತಿರ್ಸ್ಬೇಕು ಹೇಳಿ, ಆ ಕಡೆನೇ ತಿರುಗಿಸ್ತೀನಿ. ಯಾವ್ದಾದ್ರು ದೊಡ್ಡ ಆಫೀಸ್ ಕಡಿಕೆ ಗಾಡಿ ತಿರ್ಗಿಸ್ಲಾ, ಇವತ್ತೇ ಹೋಗಿ ಕೆಲ್ಸಕ್ಕೆ ಸೇರ್ಕೊಬಿಡುವ. ಬಸ್ಸು ಇಲ್ಲಿ ಹೆಸರಿಗಿಂತ ಡಿಗ್ರಿಗಳು ಜಾಸ್ತಿ ಇರೋರ್ಗೆನೆ ಕೆಲಸ ಸಿಗ್ತಿಲ್ಲ. ಇನ್ನು ನೀವು SLC ನ ಬ್ರಾಕೆಟ್ ಅಲ್ಲಿ ಬೇರೆ ಇಟ್ಕೊಂಡಿದ್ದೀರಾ. ಆಟೋ ಓಡ್ಸೋಕ್ಕೂ ಲೈಸೆನ್ಸ್ ಬೇಕು ಅಂದ್ರೆ SLC ಪಾಸ್ ಆಗಿರ್ಬೇಕು ಬಸ್ಸು. ಲೇ ಮೀಟ್ರ, ನಮ್ಗೆ ಕ್ಯೂನಲ್ಲಿ ನಿಲ್ದೇನೆ ರೇಷನ್ ತಗೊಳದ್ ಗೊತ್ತು. ನೀ ನಂಬಿಕೊಂಡು ಕರ್ಕೊಂಡೋಲ್ಲ ಬಿಟ್ರೆ ಮೆಟ್ರೋ ಟ್ರೈನ್ ಪಕ್ಕನೆ ಜಟ್ಕಾ ಗಾಡಿ ಓಡಿಸ್ಬಿಡ್ತೀರಾ. ಎಲ್ಲಿದ್ಯೋ? ನೆನ್ನೆ ತಾನೇ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಾ, ಕರ್ಕೊಂಡು ಹೋಗದೆ ಇರ್ಬೇಡ. ಆಮೇಲೆ ಮಾಮೂಲಿ ಯಾಕ್ಲ ಏನಾಯ್ತಲ್ಲ ಇಷ್ಟು ಬೇಗ ಆಫೀಸ್ ಬಂದ್ಬಿಡ್ತೇನಲ್ಲ? ಇಲ್ಲ ಬಾಸು. ಮತ್ ಯಾಕ್ಲ ಗಾಡಿ ನಿಲ್ಲಿಸ್ತೆ? ಅದು ಸ್ವಲ್ಪ ಹೊತ್ತು ನೀವು ಗಾಡಿ ಓಡಿಸಿ ಬಸ್ಸು. ಈ ಅರ್ಜುನ್ಗೆ ಸಾರ್ತಿ ನೀ ಇರ್ಬೇಕಾರೆ ನಾನ್ ಯಾಕ್ಲ ಗಾಡಿ ಓಡ್ಸನೆ? ಪ್ಲೀಸ್ ಬಸ್ಸು, 2 ನಿಮಿಷ ಬಸ್ಸು, ನಿಧಾನಕ್ಕೆ ಹೋಗಿ. ನಾನ್ ರಯ್ಯ ಅಂತೀನಿ, ಅವಾಗ ಒಂದೇ ಸತಿ ಸ್ಪೀಡ್ ಜಾಸ್ತಿ ಮಾಡಿ ಬಸ್ಸು. ಏಯ್ ಬರ್ತೀನಿ ಅನ್ಬಿಟ್ಟು ಆಮೇಲೆ ಕೈ ಕೊಡ್ಬೇಡ. ಮಾಮೂಲಿ ಜಾಗದಲ್ಲೇ ಕಾಯ್ತೀನಿ, ಬೇಗ ಬಂದ್ಬಿಡು. ಕೈ ಹಾಕ್ತೀಯಾ ಕಚ್ಚಡ ನನ್ನ ಮಗನೇ? ಅಕ್ಕ ನನ್ ಹೆಂಡತಿ ಮೇಲೂ ಕೈ ಹಾಕಲ್ಲ ಅಕ್ಕ, ಬಿಟ್ಬಿಡ್ರಕ್ಕ. ಅಕ್ಕ ಕೂಯಿದ್ರೆ ನೀನು 11ನೇವನು. ಅಲ್ಲಿಗೆ ಬೀಳ್ತೀನಕ್ಕ, ಬಿಟ್ಬಿಡ್ರಕ್ಕ. ಇನ್ನೊಂದ್ಸಲಿ ಏನಾದ್ರೂ ಕಣ್ಣು ಕಾಣಿಸ್ಕೊಂಡ್ರೆ ಕುಯ್ದಾಕ್ಬಿಡ್ತೀನಿ. ಆಯ್ತು ಕಣಕ್ಕ, ಬಿಟ್ಬಿಡ್ರಕ್ಕ. ಅಯ್ಯಪ್ಪ ರಯ್ಯಿಂದ ಅಯ್ಯಪ್ಪ ತರ ವಾಚ್ಬಿಡ್ಲು ಬಾಸು. ಯಾಕ್ಲಾ ಮೀಟ್ರು, ಏನ್ಲಾಯ್ತು? ಏನಾಯ್ತು ಅಂತ ನಿಮಗೆ ಗೊತ್ತಿಲ್ಲ ಬಸ್ಸು? ಏನಾಯ್ತು ಹೇಳ ಮೀಟ್ರು? ಅಯ್ಯೋ ಮೀಟ್ರು ಅಂದ್ಬೇಡಿ ಬಾಸು, ನನ್ ಮೀಟ್ರಿಗೆ ಏನಾಗೈತೆ ಅಂತ ಮನೆಗೆ ಹೋಗಿ ನೋಡ್ಕೊಬೇಕು. ನಡಿ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಮೀಟ್ರ ಏನ್ಲ ನಿಂದು? ಅಯ್ಯೋ ಸುಮ್ನೆ ರೀ ಬಸ್ಸು. ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ರು. ಏಯ್ ನೀನ್ ಶ್ರೀಮಂತರ ಮಗ ಕಣೋ, ನಮ್ಮ ಅಪ್ಪ ಅಮ್ಮ ಹೇಳಿದಾರೆ ನೀನ್ ಆಟಕ್ಕೆ ಸೇರಿಸ್ಕೊಳ್ಬಾರ್ದಂತೆ. ಪ್ಲೀಸ್ ಅಣ್ಣ ಪ್ಲೀಸ್. ಹಾ ಆಯ್ತು ಬಾರೋ. ಏಯ್ ಕರೆಕ್ಟಾಗಿ ಬಾಲ್ ಹಾಕು. ಕ್ಯಾಚ್ 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 ಹಿಡಿ ಹಿಡಿ. ಬಾಲಿಡಿ ಬಾಲಿಡಿ ಬಾಲಿಡಿ. ಏಯ್ ಬಾಲಿಡಿಯೋ ಬಾಲಿಡಿಯೋ. ಏಯ್ ಮೀಟ್ರು ಗಾಡಿ ಎತ್ಲಾ. ಅಯ್ಯೋ ಸುಮ್ಕೇರಿ ಬಸ್ಸು. ಏಯ್ ನಾನು ಹೇಳ್ದಷ್ಟು ಮಾಡ್ಲಾ? ಆಗಲ್ಲ ಬಸ್ಸು. ನಾನ್ ಜೋರಾಗಿ ಓಡ್ಬತ್ತೇನೆ, ನಾನ್ ಶಿಳ್ಳೆ ಹೊಡೆದಾಗ ಗಾಡಿ ಜೋರಾಗಿ ಬಿಡ್ಲಾ? ಹೇ ಬಿಡು, ಹೇ ಬಿಡು. ಯಾರೋ ನೀನು? ಏಯ್ ಮೀಟ್ರು, ಏಯ್ ಮೀಟ್ರು, ಲೈ ಮೀಟ್ರು, ಲೈ 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 ಮೀಟ್ರು, ಲೈ ಏಯ್ ಮೀಟ್ರು, ಲೈ ಮೀಟ್ರು. ಅಯ್ಯೋ ಲೈ ಹೆಂಗೆ ಮುಯ್ಯಿಗೆ ಮುಯ್ಯಿ. ಈ ಸಂಪತ್ತಿಗೆ ಸವಾಲ.
ಏನ್ ಹೇಳೋದು ಬಾಸ್ಗೆ? ಬಸ್ಸು ಉಪ್ಪಲ್ ಚಟ್ನಿ ಐತಾ ಚಟ್ನಿಲಿ ಉಪ್ಪೈತಾ ಗೊತ್ತಾಯ್ತಿಲ್ಲ ಬಸ್ಸು. ಏಯ್ ಮಗನ ಅದನ್ ಕೊಟ್ರದ ಹೆಚ್ಚು ನಿಂಗೆ ಅಮಿಕಂತೀನಲ್ಲೇ. ಹಂಗೆರಡು ಕೊಟ್ಬಿಟ್ಟು ವಿಚಾರಿಸ್ಕೊಂಡ್ ಬರ್ಲಾ ಬಸ್ಸು? ಬೆಳಗ್ಗೆ ಅಮ್ಮ ವಿಚಾರಿಸ್ಕೊಂಡ್ರೆ ಸಾಲದೆ. ಯಾರಮ್ಮ ನೀನು? ದಯವಿಟ್ಟು ಗಾಡಿ ತೆಗೀರಿ. ಕೇಳಿ ಬಸ್ ನೀವು ಯಾರು? ಯಾರೇ ನೀವು? ಅಯ್ಯೋ ಅದೆಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್ ಗಾಡಿ ತೆಗೀರಿ ಬೇಗ. ಅವೆಲ್ಲ ಹಾಕಿಲ್ಲಮ್ಮ ಪ್ಲೀಸ್. ಮೀಟ್ರು ಸುಮ್ನೆ ರೀ ಬಸ್ಸು ನೀವು. ಪ್ಲೀಸ್. ವಾಟ್ರಿಗೆ ಆಯ್ತು, ಮೀಟ್ರಿಗೆ ವರ್ಕೌಟ್ ಆಯ್ತು, ಗಾಡಿ ಎತ್ತಾ ಇರೋದೇ. ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಆ ರೌಡಿಗಳು ಯಾರು? ಅದು ನಾನು ಈ ಊರಲ್ಲಿರೋ ಬಹಳ ದೊಡ್ಡ ಬಿಸ್ನೆಸ್ ಮೆನ್ ಮಗಳು. ನನ್ನ ತಂದೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದು ತೀರ್ಕೊಂಡ್ರು. ಆಗ್ಲೇ ನನಗೆ ಗೊತ್ತಾಗಿತ್ತು ನನ್ನ ಗಂಡ ನನ್ನ ಮದುವೆ ಆಗಿದ್ದು ನನಗೋಸ್ಕರ ಅಲ್ಲ, ಆಸ್ತಿಗೋಸ್ಕರ. ನನಗೆ ತಾಳಿ ಕಟ್ಟ. ಈಗ ಅವನು ಅದನ್ನೇ ಹಗ್ಗ ಮಾಡಿಕೊಂಡು ನನ್ನನ್ನ ಹಿಸ್ಸಿಕ್ತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ. ಆ ರೌಡಿಗಳನ್ನ ಕಳ್ಸಿದ್ದು ಸಹ ಅವನೇ. ಹಣೆಗೆ ಬುಲೆಟ್ ಹೊಡಿಯಕ್ ಬಂದ, ಅದು ಮಿಸ್ ಆಗಿ ನನ್ನ ಕಾಲಿಗೆ ಬಿತ್ತು. ನನ್ನ ಹಣೆ ಬರ ಚೆನ್ನಾಗಿತ್ತು, ತಪ್ಪಿಸ್ಕೊಂಡ್ ಬಂದೆ. ಆಮೇಲೆ ಆ ದೇವ್ರ ದಯೆಯಿಂದ ನೀವ್ ನನಗ್ ಸಿಕ್ಕಿದ್ರಿ. ಪಾಪ ಬಸ್ಸು ಹೆಣ್ಣು ಹುಡುಗಿ, ನೀವಿಬ್ರು ನನಗ್ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಅದ್ರಲ್ಲೇನೈತೆ, ನಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಅದನ್ನೇ ಮಾಡ್ರವ್ರು. ಇಲ್ಲ, ಈ ಊರಲ್ಲಿ ರಾತ್ರಿ ಹೊತ್ನಲ್ಲಿ ಜನ ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಂದು ಈ ಊರಲ್ಲ, ಪಾಂಡುಪುರತ್ತ ಹೊನ್ನಳ್ಳಿ. ಇಲ್ಲಿ ಕೆಲ್ಸ ಹುಡಿಕ ಬಂದವನಿ. ನಾನು ಅಷ್ಟೇ. ಕೆಲ್ಸ ಸಿಕ್ತಾ? ಕೆಲ್ಸ ಸಿಕ್ಕಿದ್ರೆ ನಾನ್ಯಾಕೆ ಬೀದಿನಲ್ಲಿ ಇದ್ದಿದ್ದೆ? ನಾನ್ ನಿಮ್ಗೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀರಾ? ಮೊದ್ಲು ಕೆಲ್ಸ ಹೇಳಿ. ಒಂದ್ ಕೊಲೆ ಮಾಡ್ಬೇಕು. ಕೊಲೆನಾ ಬಾಸು? ಇವಳೇನ್ ಬಾಸು ಊಟ ಮಾಡೋ ಸುಲಭ ಕೊಲೆ ಮಾಡು ಅಂತವಳೆ? ಯಾರನ್ನ? ನನ್ನನ್ನ ಯಾರು ಬೀದಿ ನಾಯಿ ತರ ಅಲಿಯಂಗ್ ಮಾಡಿದ್ನಲ್ಲ ಅವನನ್ನ. ನಿಮ್ ಗಂಡನ್ನ? ಇವ್ರೇಯಾ? ನಿಮ್ ಗಂಡನ್ನ ಸುಮ್ಕೆ ನಾವ್ಯಾಕೆ ಕೊಲೆ ಮಾಡ್ಬೇಕು? ಈ ಊರಲ್ಲಿ ಉಸಿರಾಡೋಕು ದುಡ್ಡು ಬೇಕು, ಉಸಿರು ನಿಲ್ಸೋಕು ದುಡ್ಡು ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಈ ಕೆಲ್ಸನ ಸುಮ್ನೆ ಮಾಡ್ಬೇಕಾಗಿಲ್ಲ. ನೀವಿದನ್ನ ಸರಿಯಾಗಿ ಮಾಡಿದ್ರೆ ಒಂದು ಕೋಟಿ ಕೊಡ್ತೀನಿ. ಕೋಟಿನ? ಕೋಟಿನಾ? ಮೀಟ್ರು ಬಾಸು, ನಾವ್ ಈ ಕೆಲ್ಸ ಮಾಡ್ತೀವಿ ಅಂತ ಹೆಂಗ್ ಅನ್ಕೊಂಡ್ರಿ? ಹಳ್ಳಿಯಿಂದ ಹುಡುಗರು ಸಿಟಿಗೆ ಬರೋದು ಕೆಲ್ಸಕ್ಕಲ್ಲ, ದುಡ್ಡು ಮಾಡಕ್ಕೆ. ಇಷ್ಟಕ್ಕೂ ನಾನ್ ಕೊಲೆ ಮಾಡ್ಬೇಕು ಅಂತ ಹೇಳ್ದಾಗ ಯಾರನ್ನ ಅಂತ ಕೇಳಿದ್ರಲ್ಲ, ಇದಕ್ಕಿಂತ ಬೇಕಾ? ಏನು ಕೊಲೆ ಮಾಡಿ ಕೋಟಿ ತಗೋತಿರೋ ಅಥವಾ ಚಿಲ್ರೆಗೋಸ್ಕರ ಚಿಲ್ರೆ ಕೆಲಸ ಮಾಡ್ತಿರೋ? ನಿಮಗ್ ಬಿಟ್ಟಿತ್ತು. ಇಲ್ಲಿ ನೋಡಲು ರಕ್ತ. ಹೌದು ಬಾಸು. ಏನಿಲ್ಲ ಇದು? ಓಕೆ ಬಾಸು, ಎಂಜಾಯ್ ಎಂಜಾಯ್. ಇದರಲ್ಲಿ ಅಡ್ವಾನ್ಸ್ ಮತ್ತೆ ಅವನ್ ಡೀಟೇಲ್ಸ್ ಇದೆ. ಕೆಲಸ ಮುಗಿದ್ಮೇಲೆ ಫುಲ್ ಸೆಟಲ್ ಮಾಡ್ತೀನಿ. ಈ ಫೋನ್ ಇಟ್ಕೋ, ನಾನೇ ಕಾಲ್ ಮಾಡ್ತೀನಿ. ನಾವು ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಅದ್ರ ಅವಶ್ಯಕತೆ ನಿಮಗಿಲ್ಲ. 10 ದಿನದಲ್ಲಿ ಈ ಕೆಲಸ ಮುಗ್ದಿರ್ಬೇಕು ಅಷ್ಟೇ. ದತ್ತ, ಬಾಸು ದುಡ್ಡು ಸಿಕ್ಕಿದೆ ಅಂತ ಹೇಳ್ದೆ ಕೇಳ್ದೆ ಊರ್ ಬಿಟ್ರೆ ಆಮೇಲೆ ನಿಮ್ಮನ್ ಮುಗ್ಸೋಕೆ ನಾನು ಬೇರೆಯವ್ರಿಗೆ ಹೇಳ್ಬೇಕಾಗುತ್ತೆ. ಭಾರಿ ಚಾಲಾಕವಳೆ ಬಸ್ಸವಳು.
ಅವಳು ಗಂಡಂಗೆ ಎತ್ತಕ್ಕೆ ಸುಪಾರಿ ಕೊಟ್ಟವಳೆ ಅಂದ್ರೆ ಇನ್ನೆಂತವಳಿರ್ಬೋದು. ಇಂಥವಳ್ಗೇನೆ ಅವಳ ಗಂಡ ರೋದನೆ ಕೊಟ್ಟವನೆ ಅಂದ್ರೆ ಅವನ್ ಎಂತವ್ನ್ ಇರ್ಬೋದ್ಲ. ಈ ಕೆಲಸ ಮಾಡಿದ್ರೆ ನಮಗ್ ಪುಣ್ಯ ಅಂತೂ ಬರಕಿಲ್ಲ, ಆದ್ರೂ ಪಾಪ ಕಳ್ಕೊಬೋದ್ಕಲ್ಲ. ಬಸ್ಸು ಅವೆಲ್ಲ ನಂಗೆ ಗೊತ್ತಿಲ್ಲ ಬಸ್ಸು. ಮೊದ್ಲು ಇದ್ರಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡಿ ಬಸ್ಸು. ಇಷ್ಟೊಂದು ದುಡ್ಡನ್ನ ನಾನು ಇಡೀ ಲೈಫಲ್ಲೂ ನೋಡಿರ್ಲಿಲ್ಲ ಬಾಸು. ನಮ್ಮ ಮನೇಲಿರೋ ಹಳೆ ಪೇಪರ್ಗಳೆಲ್ಲ ಸೇರ್ಸಿದ್ರು ಇಷ್ಟೊಂದು ದುಡ್ಡು ಹಾಕಿಲ್ಲ ಬಾಸು. ಬಸ್ಸು ನೀವು ಅವತ್ತು ಊರಿಗೆ ಬಂದಾಗ್ಲೇ ನಾನು ಹೇಳಿರ್ಲಿಲ್ವಾ ಬಸ್ಸು, ನಿಮ್ಮ ಅದೃಷ್ಟ ಎಲ್ಲಿಂದ ಎಲ್ಲೋ ಹೋಗ್ಬಿಡ್ತದೆ ಅಂತ. ಹೆಂಗೆ ಇವತ್ತ ನಿಂಗೊಂದು ಪಂಚಾಂಗ ಕೊಡಿಸ್ಬಿಡ್ತೀನಿ ಬಿಡ್ಲಾ? ಅದ್ ಬೇಡ ಬಸ್ಸು, ಮೊದ್ಲು ಈ ದುಡ್ಡಲ್ಲಿ ಸ್ವಂತದೊಂದು ಆಟೋ ಕೊಡ್ಸಿ ಬಸ್ಸು. ಇಷ್ಟೊಂದು ದುಡ್ಡಲ್ಲಿ ಕಾರೇ ತಗೋಬೋದ್ಕಲ್ಲ. ಬೇಡ ಬಸ್ಸು, ನನ್ನ ಹೆಸರು 3 ಅಕ್ಷರ, ಬದುಕು 3 ಅಕ್ಷರ. ನನ್ಗೆ 3 ಚಕ್ರದ ಆಟೋನೇ ಸಾಕು ಬಸ್ಸು. ಲವ್ ಮೀಟ್ರೋ, ಮನೆಯಲ್ಲಿ ಯಾರು ಇಲ್ವಲ್ಲೋ? ಬಸ್ಸು ಎಲ್ಲ ಹೊರಗಡೆ ಹೋಗಿರ್ಬೇಕು ಬಸ್ಸು. ಏನ್ರಪ್ಪ ಇಲ್ಲಿ ಕಂಠೀರ ಪುಂಟುಡಿಯ ಬಂದದಂತಲ್ಲ, ಅದ್ ಎಲ್ ಬಂದದ ಅಂತ ಹೊಸಿ ಹೇಳಿರೆ. ಎಲ್ಲ ಬರ್ತದೆ? ಅದೆಲ್ಲೂ ಬರಕಿಲ್ಲ ಅಜ್ಜಿ, ನಾವ್ ಹೋಗ್ಬೇಕು. ಏ ತಮಾಸಿ ಮಾಡ್ಬೇಡಿ ಕಣ್ರಪ್ಪ, ಹೇಳ್ರಪ್ಪ. ಅಲ್ಲಿ ದೊಡ್ಡ ಗೇಟುನು ಅದ್ರ ಮೇಲ್ಗಡೆ ದೊಡ್ಡ ಬೋರ್ಡ್ ಐತಲ್ಲ ಅಜ್ಜಿ, ಅದೇ ಕಣ್ ಹೋಗಜ್ಜಿ. ಅದೇಯಾ? ಅದೇ ಹೋಗಜ್ಜಿ. ಲೇ ಮಗ ನೋಡಿ, ಬಾ. ಸರಿ ಅಜ್ಜಿ. ಬಸ್ಸು ಅವ್ರಿಬ್ರು ಹಾಕೊಂಡಿರೋದು ಒರಿಜಿನಲ್ ಚಿನ್ನನ ಬಸ್ಸು? ನಮ್ಗೆ ಯಾಕ್ಲಾ? ನಿಧಾನ ಬಸ್ಸು, ನೋಟ್ಗಳ ಮೇಲಿರೋ ನಂಬರ್ಗಳು ಉಳ್ಸೋಗ್ತವೆ. ಬಂದೆ ಏನಮ್ಮ? ಏನಪ್ಪ ಇದು? ಅಣ್ಣವ್ರ ಸಮಾಧಿ ಅಮ್ಮ. ಅಣ್ಣವ್ರ ಅಂದ್ರೆ ನಿಮ್ಮ ಅಣ್ಣ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ಅಮ್ಮ. ಹೌದು. ಕೈ ಮುಖ ಕಣಣ್ಣ. ನಿಲ್ಲಮ್ಮ, ಶೂಟಿಂಗ್ ನಡೀತೈತೆ, ಒಳಗ್ ಹೋಗ್ಬಾರ್ದು. ಪಿಕ್ಚರ್ ತೆಗ್ದಾರಂತಲ್ಲ, ಅದ್ ನೋಡಕ್ ಹೋಯ್ತೀವಿ. ಬೇಡಮ್ಮ, ನಿಲ್ಲು. ಬಾಯಿ ಕಡೆ. ನಿಮ್ಮಿಬ್ಬರು ಹೇಳಿದ್ರೆ ಅರ್ಥ ಆಗಲ್ವಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಮ್ಮ. ಮತ್ತೆ ಇವಳು ನನ್ ಮೊಮ್ಮಗಳು ಹಳ್ಳಿಯಿಂದ ಬಂದಿವಿ, ಇವಳನ್ನ ಹೀರೋಯಿನಿ ಮಾಡ್ಬೇಕು ಅಂತವ. ಒಳಗೆ ಪಿಕ್ಚರ್ ತೆಗ್ದಾರಂತಲ್ಲ, ದೊಡ್ಡವ್ರನ್ನೆಲ್ಲ ಪರಿಚಯ ಮಾಡ್ಬೇಕು ಅನ್ಕೊಂಡಿವಿ. ಈ ಮುಸುಂಡಿ ನನ್ ಮಗ ಬಿಡೋದೇ ಇಲ್ಲ. ಹೊಸ ಫಿಲಮ್ಗೆ ಪುನೀತ್ ಅಣ್ಣನ್ಗೆ ಹೀರೋಯಿನ್ ನೋಡ್ತಾ ಇದೀವಿ. ಇರು ನೋಡವ. ಏನಮ್ಮ ನಿನ್ನ ಹೆಸರು? ಅನುಷ್ಕಾ. ಫ್ರಂಟ್ ಸೂಪರ್, ಪ್ರೊಫೈಲ್ ಎಕ್ಸ್ಟ್ರಾಡಿನರಿ, ಬ್ಯಾಕ್ ಸೂಪರ್ ಸೂಪರ್. ನಾನ ಎಲ್ಲಾ ಟಾಪ್ ಹೀರೋಯಿನ್ಗಳನ್ನ ಮಾಲಾಶ್ರೀಯಿಂದ ರಮ್ಯಾವರೆಗೂ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ದಾನೆ ನಾನು. ಎಲ್ಲಾ ಟಾಪ್ ಡೈರೆಕ್ಟರ್ಗಳು ಹೀರೋಯಿನ್ಗೋಸ್ಕರ ನನ್ನ ಹತ್ರನೇ ಹುಡ್ಕೊಂಬರೋದು. ನಾನು ಓಕೆ ಮಾಡಿದ್ಮೇಲೆ ಅವ್ರು ಆಕ್ಷನ್ ಕಟ್ಟಿ ಹೇಳೋದು. ಪುನೀತ್ ಅಣ್ಣ ಹೊಸ ಹೀರೋಯಿನ್ ಬೇಕಂತ ಹೇಳಿದ್ರು, ಅದಕ್ಕೋಸ್ಕರ ಬಾಂಬೆಗೆ ಟಿಕೆಟ್ ತಗೊಳಕ್ ಹೋಗ್ತಾ ಇದ್ದೀನಿ. ನಮ್ ಪುನೀತುಂಗ? ಹ್ಞೂ ಕಣಜ್ಜಿ, ನಮ್ಮ ಅಪ್ಪನೇ. ನಿನ್ನ ಹೆಸರು ಏನಪ್ಪ? ಸೀನ, ತೊಂಗು ಸೀನ. ಸರಿ ಸರಿ. ಯಾರ್ಯಾರನ್ನ ಯಾಕೆ ಹುಡುಕಿರಿ? ನನ್ನ ಮೊಮ್ಮಗಳೇ ಅಲ್ವಾ, ಒಳ್ಳೆ ದಂತದ ಗೊಂಬೆ ಇದ್ದಂಗ ಅವಳೆ. ಇವಳನ್ನ ಹೀರೋಯಿನ್ ಮಾಡ್ಬಿಡು, ನಿಂಗು ಪುಣ್ಯ ಬರ್ತದೆ ಕಣಪ್ಪ. ಆಕ್ಟಿಂಗ್ ಮಾಡ್ತೀಯಾ? ಮಾಡ್ತೀನಿ. ಟಾಲಿವುಡ್ ಅನುಷ್ಕಾ ಶೆಟ್ಟಿ, ಬಾಲಿವುಡ್ ಅನುಷ್ಕಾ ಶರ್ಮಾಗಿಂತ ದೊಡ್ಡ ಸ್ಟಾರ್ ಮಾಡ್ತೀನಿ. ಪುನೀತ್ ಅಣ್ಣ ಇವತ್ತು ನಾಳೆ ಬೇರೆ ಊರಲ್ಲಿರಲ್ಲ, ಇವತ್ತೇ ಫೋಟೋಶೂಟ್ ಮಾಡ್ಬಿಡೋಣ. ಈ ಚಂಗ್ಲು ನನ್ನ ಮಗನ ಕೈ ಸಿಗಾಕೊಂಡ್ರೆ ಅವಳ ಕತೆ ಗೋವಿಂದ ಬಸ್ಸು. ಲೈ ನಮ್ಗೆ ಯಾಕ್ಲ ಅವೆಲ್ಲ? ನಡಿಲ್ಲ, ಹೋಗ್ವಾ. ಬನ್ನಿ ಹತ್ಕೊಳ್ಳಿ. ಸರಿ ನಡೀರಿ, ಬಾಚಿ ನಡೀರಿ. ಗಾಡಿ ತೆಗಿಯ. ದುಡ್ಡು ಕೊಟ್ಬಿಟ್ಟು ಬರ್ಲ ಹಂಗೆ. ಅಣ್ಣ ಎಷ್ಟಣ್ಣ? ಅಷ್ಟೇ ಅಣ್ಣ. ದಾಹ ಆಗ್ತಾ ಇದೆ, ಕುಡಿಯಕ್ ಸ್ವಲ್ಪ ನೀರು ಕೊಡು. ನನಗೂ ಕೈ ಕಡಿತೈತೆ. ಬೇಡ ಬಿಡು. ಲೇ ಬಾಲ, ನಿನಗೆ ಬೇಕಿತ್ತೇನೋ ಸರಿಯಾಗಿ ಊಸ್ಕೊಂಡಲು. ಲೇ ನಿನಗ ಅವತ್ತು ಅಷ್ಟೆಲ್ಲ ಕೊಟ್ರು ಇನ್ನೂ ಬುದ್ಧಿ ಬಂದಿಲ್ಲ ಅಲ್ಲ? ಅದಕ್ಕೆ ನಮ್ ಗುರು ಅವತ್ತು ನಿನ್ಗೆ ಬಡ್ಡಿ ಸಮೇತ ವಾಪಸ್ ಕೊಟ್ಟವನೇ. ಅವತ್ತು ಅಷ್ಟು ಕೊಟ್ರು ಇನ್ನೂ ನಿಗ್ರಾಡ್ತಿದ್ಯಾ ನೋಡು. ಏಯ್
ಎಲ್ಲ ನಿಮ್ ಗುರು ನಮ್ಮ ಅಧ್ಯಕ್ಷನ ಎದ್ರಾಕೊಂಡು ಊರ್ ಬಿಟ್ಟು ಓಡೋದಂಗ ಅವನೇ. ಏಯ್ ನಮ್ ಗುರು ಊರ್ನ ಬಿಡೋನಲ್ಲ, ಊರ್ನ ಬಿಡ್ಸೋನು. ಗೊತ್ತಾಯ್ತಾ? ಇವಾಗ ಯಾರು ಊರ್ ಬಿಟ್ಟು ಹೋಗೋರೆ ಅಂತ. ಮತ್ತೇನಾದ್ರೂ ಅವ್ನು ಈ ಊರಿಗೆ ಕಾಲಿಟ್ರೆ ಕಾಲ್ ಕತ್ತರಿಸ್ಬಿಡ್ತೀವನಿ. ಬರ್ಲಿ ನಮ್ ಗುರು, ಅವಾಗೈತ್ ನಿಮ್ಗೆಲ್ಲ ಮಾರಿ ಹಬ್ಬ. ಏಯ್ ರಾತ್ರಿ ನನಗೆ ಎದ್ರಕೊಂಡು ಊರ್ ಬಿಟ್ಟು ಹೋದ್ನಲ್ಲ, ಇನ್ನೆಲ್ ಬರ್ತಾನ ನಿನ್ ಗುರು? ಏಯ್ ಮೇರಿ ನಿನ್ಗೈತೆ? ಏನ್ಲಾ ಹೇಳ್ತಾ ಇದೀಯಾ? ಏನು ಇಲ್ಲ. ಏಯ್ ನಮ್ ತಂಟೆಗ್ ಬಂದ್ರೆ ಏನಾಯ್ತದಂತ ಗೊತ್ತಾಯ್ತಲ್ಲ, ಸುಮ್ನೆ ಹೋಯ್ತಾ ಇರೋ, ಇಲ್ಲ ಅಂದ್ರೆ ಊರ್ ಬಿಡ್ಬೇಕಾಗತ್ತೆ. ಹುಷಾರ್. ಈ ಜುಟ್ಟು ಹುಡುಗ ಹತ್ರ ಏನ್ ಮಾತಾಡ್ತೀಯ ಬಿಡು. ಏಯ್ ಜುಟ್ಟು ಗಿಟ್ಟು ಅಂದ್ರೆ ಅಷ್ಟೇ. ಏಯ್ ಬಂದ್ರಲ್ಲ, ಜುಟ್ಟುಗಳಿಗೆ ಜುಟ್ಟು ಅಂದ್ರೆ ಇನ್ನೇನ್ಲ ಅಂತದೆ. ಬಸ್ಸು ನಂಗೆ ಆಟೋ ಕೊಡಿಸ್ತೀರಾ ಅಲ್ವಾ? ಹ್ಞೂ ಕಣ್ಲ, ಅವಾಗ್ಲೇನೆ ಹೇಳಿಲ್ವಾ? ನೀವೇ ನನ್ನ ಪಾಲಿನ ದೇವ್ರು ಬಸ್ಸು. ಮೀಟ್ರು ಸ್ವಲ್ಪ ಜಾಸ್ತಿ ಆಯ್ತಲ್ಲ? ಇಲ್ಲ ಬಸ್ಸು, ನೀವೇ ನನ್ನ ಪಾಲಿನ ನಿಜವಾದ ದೇವ್ರು. ನನ್ನ ಜೀವನನೇ ನಿಮ್ ಕೈಲೈತೆ. ಬಸ್ಸು ಬಸ್ಸು ಗೆಜ್ಜೆ ಶಬ್ದ ಬರ್ತೈತೆ ಬಸ್ಸು. ನಾಗೋಲಿ ಬಂದ್ಬಿಟ್ಟಾಳೆ ಬಸ್ಸು. ಏಯ್ ನಾಗವಲ್ಲಿನೂ ಇಲ್ಲ, ಯಾರೋ ಇಲ್ಲ. ಬಸ್ಸು ನಾನು ಆಗೋಲಿ ಬಸ್ಸು. ನಾಗವಲ್ಲಿನೂ ಇಲ್ಲ, ಯಾರು ಇಲ್ಲ. ಬಂದ್ಬಿಡ್ಲು ಬಸ್ಸು. ಯಾವ ಚಡ್ಡಿ ರಾಜ. ಏಯ್ ಹೀರೋಯಿನ್ ಅಜ್ಜಿನ ಐತೆ. ಏನಾಯ್ತು? ನನ್ನ ಅಂಜಲಿ ರುಯ್ಯ ಈ ಅಂಜಿ ನನ್ನ ಮಗ ನನ್ನ ಮೊಮ್ಮಗಳನ್ನ ಹೀರೋಯಿನಿ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಮೋಸ ಮಾಡ್ಬಿಟ್ಟ. ಕೈ ಕರಿ ನಾಗರ ಕಚ್ಚ ಈಗ ಆಪತ್ ಚಾಪೆ ಕುತ್ಕೊಂಡು ಹೋಗ. ಏಯ್ ಉಳ್ಳಂದಿ ನನ್ನ ಮಗನೇ, ನಿನ್ಸೋರಿ ಚೋರ್ ತಕೊಂಡು ಹೊಡಿತೀನಿ. ಹೋರಾಳ ಮಗನೇ ನಾವಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದೀರಾ? ಅದು ಸಿನಿಮಾದಾಗೆ ಆಕ್ಟಿಂಗ್ ಕೊಡ್ತಾರೆ ಅಂತವ ಊರ್ ಬುದ್ಧಿ ಆಯ್ತಾ ನಿಂಗೆ? ಯಾರೋ ಚಾನ್ಸ್ ಕೊಡ್ತೀನಿ ಅಂದ್ರೆ ಹಿಂದೆ ಹೋಗ್ಬಿಡದಾ? ಸಿನಿಮಾ ಅಷ್ಟೊಂದು ಸುಲಭ ಅಲ್ಲ. ಸಿನಿಮಾ ಪರ್ದೆ ಮೇಲೆ ಅಷ್ಟೇ ಚೆನ್ನಾಗಿರ್ತೈತೆ, ಆದ್ರೆ ಅದ್ರಿಂದ ಯಾಮಾರೋರ್ ಬೇಜಾನ್ ಜನ ಇರ್ತಾರೆ. ಅಷ್ಟು ಗೊತ್ತಿಲ್ಲದೆ ಊರ್ ಬಿಟ್ಟು ಬಂದಿದ್ದೀರಲ್ಲ. ಹಂಗಲ್ಲ ಕಣ್ಮಗ, ಅದು ಏನ್ ಹಂಗಲ್ಲ ಹಿಂಗಲ್ಲ. ಕತ್ತೆಗಾಗೋ ವಯಸ್ಸಾಗದೆ ಒಂಚೂರು ಬುದ್ಧಿ ಬೇಡವಾ? ಸಿನಿಮಾ ಅಂತ ಸಿನಿಮಾ ಹೋಗಿ ಊರಲ್ಲಿ ನೋಡ್ಕೊಳ್ಳಿ. ಅದೇನ್ ಸಿನಿಮಾ ನೋಡ್ಕೊತಾರೋ ಹೋಗಿ. ಅನುಷ್ಕಾ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಹೀರೋಯಿನ್ ಆಗಕ್ಕಿಲ್ಲ. ಹೆಸರು ಇಟ್ಕೊಳ್ಳೋದ್ ಬೇರೆ, ಹೆಸರು ಮಾಡೋದ್ ಬೇರೆ. ಏಯ್ ಮೀಟ್ರು ಬಸ್ಸು, ಇವ್ರಿಬ್ರಿಗೂ ಟಿಕೆಟ್ ಹರಿಸ್ಲಾ? ಯಾವ ಪಿಕ್ಚರ್ಗೆ ಬಸ್ಸು? ಊರಿಗೆ ತಾನೇ ಗೊತ್ತಾಯ್ತು. ಅಲ್ಲ ನೀನ್ ಮೊದ್ಲು ಸುಮ್ಮನೆ ಕೂತ್ಕೋ. ಮತ್ತೇನಾರು ಸಿನಿಮಾ ಗಿನಿಮಾ ಅಂತ ಮಾತೆತ್ತಿದ್ರೆ ಅಷ್ಟೇ, ನಾಳೆನೆ ಊರ್ ಬಿಟ್ಟು ಒಯ್ತಾ ಇರ್ಬೇಕು. ಒಂದೇ ಒಂದ್ ಚಾನ್ಸ್ ಸಿಗೋವರೆಗೂ ದಯವಿಟ್ಟು ನನ್ನ ಕಳಿಸ್ಬೇಡಿ. ಸಿನಿಮಾ ಅಂದ್ರೆ ನನಗ್ ಪ್ರಾಣ. ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿ ಪಾಠ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿವ್ನಿ. ಈ ಸಿನಿಮಾ ಮೇಲಿರೋ ಹುಚ್ಚಿಂದಾನೆ ಮದ್ವೆ ಮನೆಯಲ್ಲಿ ಹಸೆ ಮನೆ ಮೇಲೆ ಕೂತ್ಕೊಬೇಕಾದ ನಾನು ಲವ್ ಅಂತ ಸುಮ್ಕೆ ಸುಳ್ಳು ಹೇಳಿ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ. ನಿಜವಾಗ್ಲೂ ನನಗೆ ಜೀವನದಲ್ಲಿ ಬೇರೆ ಏನೂ ಆಸೆ ಇಲ್ಲ. ಒಂದೇ ಒಂದು ಸಿನಿಮಾದಲ್ಲಿ ಹೀರೋಯಿನಾಗೆ ಆಕ್ಟ್ ಮಾಡಬೇಕು, ಅಷ್ಟೇ ಅಷ್ಟೇ ಸಾಕು. ಚಿಕ್ಕವಳಿಂದ ನಾನು ಕಟ್ಟಿರೋ ಕನಸಿನ ಈ ಚಿಕ್ಕ ಘಟನೆಗೋಸ್ಕರ ಬಲಿ ಕೊಡೋಕ್ಕಾಗಲ್ಲ. ಒಂದೇ ಒಂದು ಚಾನ್ಸ್ ಸಾಕು ಅಷ್ಟೇ. ಆಮೇಲೆ ನೀನು ಹೇಳ್ದಾಗೆ ಈ ಊರು ಬಿಟ್ಟೆ ಹೋಯ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಕಳಿಸ್ಬೇಡ, ದಯವಿಟ್ಟು ಕಳಿಸ್ಬೇಡ. ಅವಳಿಗೆ ಬುದ್ಧಿ ಬಂದಾಗಿಂದ ಅವಳು ಹೀರೋಯಿನಿ ಆಗ್ಬೇಕು ಅಂತ ಸಾನೆ ಆಸೆ ಮಡಿಕಬಿಟ್ಟವಳೆ. ಏನ್ ಆಸೆ? ಆಸೆ ಇಟ್ಕೊಂಡ್ಬಿಟ್ರೆ ಊರ್ ಬಿಟ್ಟು ಬಂದ್ಬಿಡದ? ಅದು ಕಲ್ಯಾಣ ಮಂಟಪದಿಂದ ಕರ್ಕೊಂಡ್ ಬಂದಿದ್ಯಲ್ಲ. ಇವಳಿಗಂತೂ ಬುದ್ಧಿ ಇಲ್ಲ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಕತ್ತೆಗಾದಷ್ಟು ವಯಸ್ಸಾಗೈತೆ, ಇನ್ನೂ ಬುದ್ಧಿ ಬಂದಿಲ್ವಾ?
ಮೊದ್ಲು ನಿನಗ್ ಹೊಡಿಬೇಕು ನಾನು. ಬೇವರ್ಸಿ ಮಗನೇ, ನೀನ್ ಯಾವನ್ಲ ನಮ್ಮ ಅಜ್ಜಿಗೆ ಬೈಯಕ್ಕೆ? ನಮ್ಮ ಅಜ್ಜಿ ಮೇಲೆ ಕೈ ಮಡ್ಗು ನೋಡೋಣ. ಮಡಗ್ಲ ಕೈ ಇಟ್ರೆ ಕತ್ತರಿಸ್ಬಿಡ್ತೀನಿ. ಏನೋ ಸರಿಯಾದ ಸಮಯಕ್ಕೆ ಬಂದ್ ಕಾಪಾಡ್ದ ಅಂತ ನಾನು ಸುಮ್ನಿದ್ರೆ ಬಾಳ್ ಬಂದಾಗ ಮಾತಾಡ್ತೀಯಾ? ನನ್ ತಂದೆ ತಾಯಿನೇ ಇದುವರೆಗೂ ನನ್ಗೊಂದ್ ಮಾತು ಬೈದಿಲ್ಲ. ನೀನ್ ಯಾವ ಮೂದೇವಿ ನನ್ ಮಗ್ನು ನಮ್ಮ ಅಜ್ಜಿನ ಬೈಯಕ್ಕೆ? ಆವಾಗ್ಲಿಂದ ನಮ್ಮಿಬ್ರ ಮೇಲೆ ಎಗರ್ಲಾಡ್ತಾ ಇದ್ಯಾ ಹಲ್ಕ ನನ್ನ ಮಗನ. ನಮ್ ತಂಟೆಗ್ ಬಂದ್ರೆ ಅಷ್ಟೇ, ನಿನ್ನ ಪಾಡಿಗೆ ನೀನಿರತ್ ಕಲ್ತ್ಕೋ. ಬೇವರ್ಸಿ ನನ್ನ ಮಗನೇ. ಯಾಕೊಳ್ಳೆ ಐತೆ ನಿಂಗೆ ಏನೋ ಕಷ್ಟದಲ್ಲಿದ್ದೀರಾ ಅಂತ ಕರ್ಕೊಂಡ್ ಬಂದ್ರೆ ನನಗೆ ಆವಾಜ. ಸರ್ ಪ್ಲೀಸ್, ಹೇಗಿತ್ತು ಸರ್ ನನ್ನ ಆಕ್ಟಿಂಗು? ಸೂಪರ್. ನೋಡ್ದಲ್ಲ ಮಗ, ನನ್ ಮೊಮ್ಮಗಳು ಎಷ್ಟ್ ಚಂದಾಗ ಆಕ್ಟಿಂಗ್ ಮಾಡ್ತಾಳೆ ಅಂತ. ಏನ್ ಆಕ್ಟಿಂಗು ಬಸ್ಸು, 1 ನಿಮಿಷ ನನ್ ಮೀಟ್ರ್ ಆಪ ಹೋಗಿತ್ತು. ಸೂಪರ್ ಆಕ್ಟಿಂಗು ಬಸ್ಸು. ಅದ್ ಸರಿ, ಹೋಗ್ಬೇಕಾದ್ರೆ ಮದ್ವೆ ಹೆಣ್ತರ ಹೋದೆ, ಇವಾಗ ಯಾಕೆ ಹಿಂಗಾಗ್ಬಿಟ್ಟಿದ್ಯಾ? ಬಟ್ಟೆ ಎಲ್ಲಿ ಚೇಂಜ್ ಮಾಡ್ದು? ಅಲ್ಲ ಕಣ್ಮಗ, ಅವನು ಬಟ್ಟೆ ಬದಲಾಯಿಸ್ಕೊ ಬನ್ನಿ ನಿಮ್ ಫೋಟೋ ಹಿಡಿತೀನಿ ಅಂದ. ನಾವು ಬಟ್ಟೆ ಬದಲಾಯಿಸ್ಕೊ ಬಂದು ತಿರುಗ್ ನೋಡಿದ್ರೆ ಆ ಬ್ಯಾವರ್ಸಿ ನನ್ ಮಗ ಬಟ್ಟೆ ಬಿಚ್ಕೊಂಡ್ ನಿಂತವ್ನೆ. ಆಗ ಅಲ್ಲಿಂದ ಓಡ್ದವ್ರು. ಇದ್ ನಿಮ್ಮಟ್ಟಿನೆಯ? ಅಯ್ಯಯ್ಯೋ, ಈ ರೇಂಜ್ ಮನೆ ನಂದಿದ್ದೀರ ನಾನ್ ಯಾಕೆ ಆಟೋ ಓಡಿಸ್ತಿದ್ದೆ. ನಮ್ಮ ಆಟೋ ಅನ್ನೋರು ಊರ್ಗೋಗೋರೆ, ಅವ್ರು ಬರೋವರೆಗೂ ನೀವ್ ಇಲ್ಲಿರ್ಬೋದು. ಬೋ ಚಂದಾಗದ ಕಣಪ್ಪ. ನಾವು ಟೆರಸ್ ಮೇಲ್ ಮನಿಕೊಂತೀವಿ, ನೀವ್ ಇಲ್ಲೇ ಮನಿಕೊಂತೀರಲ್ಲ? ಅಯ್ಯ, ನೀವೆಲ್ ಮಕ್ಕತ್ತೀರೋ, ನಾವು ಅಲ್ಲೇ ಮಕ್ಕತ್ತೀವಿ ಕಣ್ಮಗ, ಅಲ್ವೇನವ್ವ? ಬನ್ನಿ. ಸರಿ ಬನ್ರಿ. ನಡಿ ನಡಿ. ಅಯ್ಯವ್ವ ನೋಡ್ ಗಂಟು. ಲೇ ನೋಡ್ದ ವಾತಾರ ಇವನು ಇಷ್ಟು ಉದ್ದ ಭಾಷಣ ಬಿಗ್ದ, ಈಗ ನೋಡಿದ್ರೆ ನನ್ ಗಂಟ್ ಕದ್ ಮಡಿಕಬಿಟ್ಟವನೆ ಕಳ್ ನನ್ ಮಗ. ಅಜ್ಜಿ ಅದ್ ಇವ್ರಲ್ಲ ಅಜ್ಜಿ, ಅವನು. ವಾ ಈ ಕೆಲಸ ಮಾಡ್ದವ್ನು ಈ ಕಳ್ಳಿತ್ತಲೆ ನನ್ ಮಗನ. ತಡಿ ನನ್ ಮಗನ ಮಾಡ್ತೀನಿ. ಯಾವನ ಹಂದಿ ನನ್ ಮಗ. ಮೀಟ್ರು ಮೀಟ್ರು ಇಲ್ಲೇ ಮಲ್ಗವನ ನನ್ನ ಮಗ. ಕಿಕ್ಕಿಳಿಲಿ, ಆಮೇಲೆ ನೋಡ್ಕೊತೀನಿ ಬೆಳಗ್ಗೆ. ಆಯ್ತವ್ರಿಗೆ. ಯಪ್ಪ ಹೆಂಗೋ ಬಚಾವಾದೆ. ಏಯ್ ಬಾಯ್ ಬುಡ್ಕಿ ಐತೆ ನಿನ್ ಗಂಟ್ಗೆ. ಗೇಟ್ ಓಪನ್ ಆಗ್ತೈತ್ ಬಸ್ಸು. ಹೌದ್ ಕಣ್ಲಾ. ನಾನು ಹೀರೋಯಿನ್ ಆಗ್ಲೇಬೇಕು, ಏನಾದ್ರೂ ಐಡಿಯಾ ಮಾಡಜ್ಜಿ. ನೀರವ್ವ
ಅಲ್ಲಿ ಯಾಕೆ ಕೂತಿದ್ರಿ? ಸ್ಟುಡಿಯೋಗಳಿಗೆಲ್ಲ ಸುತ್ತಿ ಸುತ್ತಿ ಸುಸ್ತಾಗಿತ್ತು, ಅದಕ್ಕೆ ಅಲ್ಲಿ ಕೂತ್ಕೊಂಡಿದ್ದು. ಗೇಟ್ನಾಗೆ ಗೇಟ್ ಪಾಸ್ ಸಿಕ್ಕಿರ್ತೈತೆ, ಅದಕ್ಕೆ ರೋಡ್ನಾಗ ಟೈಮ್ ಪಾಸ್ ಮಾಡ್ತಿರ್ತಾರೆ. ಇವ್ರಿಗಿನ್ನ ಸಿನಿಮಾ ಹುಚ್ಚ ಬಿಟ್ಟಂಗಿಲ್ಲ. ಅದು ನಂಗೆ ಒಂದೇ ಒಂದು ಚಾನ್ಸ್ ಬೇಕು, ಒಂದೇ ಒಂದು ಚಾನ್ಸು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ, ನನಗೆ ಗೊತ್ತಿರೋ ಒಬ್ರು ಒಳ್ಳೆ ಡೈರೆಕ್ಟರ್ ಅವರೇ. ಮೊದಲು ನೀವಿಬ್ರು ಗಾಡಿ ಎತ್ತಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ರಿ ಡೈರೆಕ್ಟರ್ ಬರ್ತಾರ ಇಲ್ವಾ ಕೇಳ್ಬಿಡಪ್ಪ ಹೋಗ್ಲಿ. ಆಲ್ರೆಡಿ ಫೋನ್ ಮಾಡಿದ್ದೆ, ಇಲ್ಲೇ ಇದಾರಂತೆ, ಗೇಟ್ ಹತ್ರ ಬರ್ತಾ ಇದಾರೆ. ಸರ್ ಡೈರೆಕ್ಟರ್ ಬಂದ್ರು. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸ್ವಾಮಿ ರೆಡಿನಾ ಇಲ್ಲ? ರೆಡಿ. ಆರ್ಟಿಸ್ಟ್ ಕರಿ. ಸ್ವಾಮಿ ಇಬ್ರು ಫೋಕಸ್ ಅಲ್ಲಿ ಇದಾರಲ್ಲ? ಓಕೆ ಸರಿ ಸರ್. ಬಾ ಮೇಲೆ ಸ್ವಲ್ಪ ಮುಂದೆ ಬಾ. ಸರಿ ಸರ್. ಇನ್ನ ಸ್ವಲ್ಪ ಮುಂದೆ ಬಾ. ಸರಿ ಸರ್. ರೆಡಿನಾ? ನೀವು ರೆಡಿ ಏನಪ್ಪ? ಡೈಲಾಗ್ ಕೊಟ್ಟಿದ್ದಾರಲ್ಲ? ರೆಡಿ ಸರ್, ಕೊಟ್ಟಿ. ರೆಡಿ. ಡೇಂಜರ್ ನನ್ನ ಮಗ, ಸೀನ್ ನಂಬರ್ 7, ಶಾರ್ಟ್ 2 ಟೇಕ್ 1 ಆಕ್ಷನ್. ಯಾರ್ ಚೆನ್ನ ಹೇಳು, ಒಳ್ಳೆ ಪುಲಂದೇವಿ ಹತ್ರ ನಿಂತಿದ್ದಾಳೆ. ಅವನಿಗೆ ಬಾಯಿ ಬಿದ್ದೋಗಿದೆ, ಮುಂದ ನೀನ್ ಕೆಳಗಿಳಿ ಅವನ್ ಬಿಟ್ಟು. ಯಾರೇ ನೀನು? ಮಗನೇ, ನಿನಗ ಎಷ್ಟೋ ಧೈರ್ಯ ನಿನಗೆ? ಬಾದಾಮಿ ಹುಡುಗಿ ಅಂದ್ರ ಬಾದಾಮಿ ಮಡಗ್ದಂಗ. ರೆಡಿ. ಒನ್ ಮೋರ್. ರೆಡಿ. ಆಕ್ಷನ್. ಯಾರೇ ನೀನು? ಏನ್ಲಾ ಮಗನ? ಸರಿ ಹೇಳ್ಕೊಟ್ಟಿನ ಅವಳಿಗೆ. ಕರೆಕ್ಟ್. ಡೈಲಾಗ್ ಸರಿ ನೋಡ್ಕೊಳಕ್ ಆಗಲ್ಲ ನಿನ್ಗೆ? ಸರ್ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಏನು ಸರ್ ನಮ್ಗೆ ಗೊತ್ತಿರೋರು ಊರಿಂದ ಬಂದಿದ್ದಾರೆ ಸರ್. ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ ಸರ್. ಹೌದಾ? ಒಂದೇ ಒಂದು ಚಾನ್ಸ್ ಸರ್. ರೆಡಿ? ಓಕೆ ರೆಡಿ? ರೆಡಿ ಸರ್. ರೆಡಿ. ಡೈಲಾಗ್ ಓಕೆ ಅಲ್ಲ? ಆಕ್ಷನ್. ಏನ್ಲಾ ಮಗನೇ? ಬಾದಾಮಿ ಹುಡುಗ. ಏನಮ್ಮ ಡೈಲಾಗ್ ಸರಿ ನೋಡ್ಕೊಂಡಿಲ್ವಾ? ಒಂದೇ ಒಂದು ಚಾನ್ಸ್ ಸರ್. ಸರ್ ಮಾಡ್ತಾಳೆ ಸರ್. ಅವಳೇ ಏನಕ್ಕೆ ನೀನೇನಮ್ಮ ಮಾಡ್ತೀಯಾ? ಒಂದೇ ಒಂದು ಚಾನ್ಸ್ ಸರ್, ಮಾಡ್ತೀನಿ ಪ್ಲೀಸ್ ಸರ್, ದಯವಿಟ್ಟು. ಮಾಡ್ಲಿಲ್ಲ ಅಂದ್ರೆ ಮಾಡ್ತಾಳೆ ಸರ್. ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಮಾಡ್ತಾಳೆ ಸರ್ ಅವಳು. ಬಾಮ ಈ ಕಡೆ ಬಂದ್ರೆ ಡೈಲಾಗ್ ಕೊಡ್ರಿ. ಸರಿ ಸರ್. ನೋಡಮ್ಮ, ಬಾದಾಮಿ ಹುಡುಗಿ ಅಂದ್ರೆ ಬಾದಾಮಿ ಬಂಡಿ ಇದ್ದಂಗೆ. ಇಲ್ಲ. ಡೈಲಾಗ್ ರೆಡಿ ಸರ್. ರೆಡಿ. ಕ್ಯಾಮ್ರಾ ರೆಡಿ? ರೆಡಿನಪ್ಪ? ರೆಡಿ. ಆಕ್ಷನ್. ಎಂಟ್ರಿ ಕೊಡಮ್ಮ. ಯಾರು ಇವಳು ಪೂಲಂದೇವಿ ತರ ನಿಂತೋಳೆ? ಅವನಿಗೆ ಬಾಯಿ ಬಿದ್ದೋಗಿದೆ, ಅವನು ಬಿಟ್ಟು ಮೊದಲು ನಿನ್ನ ಕೆಳಗಿಳಿಯೇ. ಹಿಡ್ಕೊಂಡಿರೋದು ಬಿಡಕ್ಕಲ್ಲ, ಇವನು ನನ್ನ ಪ್ರಾಣ. ಪ್ರಾಣನ? ಆ ಪ್ರಾಣ ಉಳಿದ್ರೆ ತಾನೆ. ಏನ್ಲೇ ಮಗನ, ಬಾದಾಮಿ ಹುಡುಗಿ ಅಂದ್ರೆ ಬಾದಾಮಿ ಬಂಡಿ ಇದ್ದಂಗ. ತಲೆ ಮೇಲೆ ಬಂಡಿ ಬಿತ್ತು ಅಂದ್ರೆ ಮಗನೇ ನಿನ್ ತಲೆ ಚಟ್ನಿ ಆಗ್ತೈತಿ. ನನ್ ಬಂಗಾರ ಕಣವ ನೀನ. ನನ್ ಜೊತೆ ಬತ್ತೀಯಾ ಇಲ್ಲ ಪ್ರಾಣ ಬಿಡ್ತೀಯ ಮಗನ? ಕರೆಕ್ಟ್. ಓಕೆ. ಯಾರ್ಲ ಇವನು ಹಿಂಗ್ ಮಧ್ಯದಲ್ಲಿ ತುರ್ಕೊಂಡು ಹೋಗ್ತಾವನೆ? ಅಯ್ಯೋ, ಬೆಂಗಳೂರಿನಲ್ಲಿ ಇದೆಲ್ಲ ಕಾಮನ್ ಬಿಡಿ ಬಸ್ಸು. ಅವನ್ನ ಮನೇಲಿ ಹೋಗಿ ಹೊಡೆಯಕ್ಕಂತೂ ಆಗಲ್ಲ ಬಸ್ಸು. ಅವನ್ನ ಬೀದಿಲೇ ಹೊಡಿಬೇಕಂಡ. ಓಕೆ ಬಸ್ಸು. ಹತ್ಲಾ ಗಾಡಿ? ನಡೀರಿ ಬಸ್ಸು. ಡೀಲೇ ಮುಗಿಸ್ಬಿಡೋಣ ನಡ್ಲ. ಬಾಸು ಬ್ರೇಕ್ ಫೇಲ್ ಆಯ್ತಾರ. ನಮ್ ತಾಯಣಗೋಣ ನನ್ ಬಾಡಿನ ಡ್ಯಾಮೇಜ್ ಮಾಡ್ಬೇಡ್ರಣ. ಯಾರು ಅವನು? ಅಣ್ಣ ಯಾವ್ದೋ ಕಾಮಿಡಿ ಪೀಸ್ ಅಣ್ಣ. ಬಿಟ್ಟಾಕ್ರ ಹೋಗ್ಲಿ. ಸರಿ ಬಿಡ್ರಲ್ಲ. ರಾಕ್ಷಸ ನನ್ ಮಕ್ಳು ಬಿಟ್ರಪ್ಪ. ಯಪ್ಪ, ಸ್ವಲ್ಪ ಮಾಡಿದ್ರೆ ನನ್ನ ಮಕ್ಕಳು ಬ್ಯಾಕಲ್ ಬಗ್ನಿ ಕೂಟ ಇಟ್ಬಿಡೋರು. ಯಪ್ಪ, ಇವ್ರನ್ನೆಲ್ಲ ಮನುಷ್ಯರು ಅಂತ ದೇವ್ರು ಯಾಕೆ ಭೂಮಿ ಮೇಲೆ ಬಿಟ್ಟವನು? ಬಸ್ಸು ನೀವು
ಸ್ವಲ್ಪ ಮಾಡಿದ್ರೆ ಇದೇ ಆಟೋ ಹಿಂದೆಗಡೆ ನನ್ ಪೋಸ್ಟ್ ಹಾಕ್ಬಿಟ್ಟು ಸವಿನೇನಪ್ಪ ಅಂತ ಬರ್ದ್ಬಿಡೋರು. ಆಹಾ ಏನ್ ಬಸ್ಸು ಸರಿಯಾದ ಟೈಮ್ಗೆ ಕೈ ಕೊಟ್ರಲ್ಲ. ನನ್ ಬಾಡಿ ಮೇಲೆ ಹಾಕ ಹೂವಿನಾರ ತರಕ್ ಹೋಗಿದ್ರ ಬಸ್ಸು? ಲಾಂಗ್ ತರಕ್ ಹೋಗಿದ್ದೆ. ಆಹಾ ಹಂಗಾದ್ರೆ ಲಾಂಗ್ ಎಲ್ಲಿ ಬಸ್ಸು? ಬರೋದ್ರೊಳಗೆ ಹೊಂಟೋಗ್ಬಿಟ್ಟಿದ್ರು, ಅದಕ್ಕೆ ಅದನ್ನ ವಾಪಸ್ ಕೊಟ್ಟು ಬಂದ್ಬಿಟ್ಟೆ ಮೀಟ್ರು. ಆಹಾ ಚೆನ್ನಾಗಿ ಕಾಗೆ ಹಾರಿಸ್ತೀಯ ಬಸ್ಸು ನೀನು. ಅವಳೇ ಫೋನ್ ಮಾಡ್ತಾವಳೆ. ಆಗೋದಿಲ್ಲ ಅಂತ ಹೇಳ್ಬಿಡಿ ಬಸ್ಸು. ಇವಾಗ ಕೊಟ್ಟಿರೋ ಡೋಸ್ಗೆ ಮೈ ಕೈಯೆಲ್ಲ ನಡುಗ್ತೈತೆ. ಬೇಕಾದ್ರೆ ಅವಳು ಕೊಟ್ಟಿರೋ ದುಡ್ಡು ಮೇಲೆ 1.25 ರೂಪಾಯಿ ಸೇರ್ಸ್ ಕೊಟ್ಬಿಡೋಣ. ಆಗೋಲ್ಲ ಅಂತ ಹೇಳ್ಬಿಡಿ ಬಸ್ಸು. ಸುಮ್ಕಿರ್ಲಾ, ಏನು ಆಗಕ್ಕಿಲ್ಲ. ಹಲೋ, ಆಗ್ಲೇ 7 ದಿನ ಆಗೋಗಿದೆ. ಏನ್ ಮಾಡ್ತಿದ್ದೀರ ನೀವು? ಅದೇನಾಯ್ತಂದ್ರೆ ನೀನ್ ಹೇಳೋದನ್ನ ಕೇಳೋದಕ್ಕಲ್ಲ ನಾನು ಫೋನ್ ಮಾಡಿದ್ದು. ಇನ್ನು 3 ದಿನದಲ್ಲಿ ಕೆಲ್ಸ ಮುಗಿದಿರ್ಬೇಕು ಅಷ್ಟೇ. ಆಯ್ತು. ಇವಳೇನ್ಲಾ ಕೆಲ್ಸ ಆಯ್ತಾ ಅಂತ ಹಿಂಗ್ ತಲೆ ತಿಂತಾವಳೆ. ಅವನೇನೋ ನಮ್ ಕೈಗೆ ಸಿಗಾಕಿಲ್ಲ. ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ಹೊಳಿತಿಲ್ಲ. ಹೋಗ್ಲಿ ಬಿಡಿ ಬಸ್ಸು. ಕ್ವಾಟ್ರ್ ಹಾಕೊಂಡ್ ಕೂತ್ಕೊಂಡ್ರೆ ಐಡಿಯಾಗಳು ತಾನಾಗೇ ಬರ್ತವೆ. ನೀವು ಕೂತ್ಕೊಳ್ಳಿ ಬಸ್ಸು. ನಡ್ಲಾ. ಬಸ್ಸು ಮೊದ್ಲು ನೀವು ಇದನ್ ಕುಡೀರಿ ಬಸ್ಸು. ಇದನ್ ಕುಡ್ದಾದ್ಮೇಲೆ ನಾವು ಕರೆಕ್ಟಾಗಿ ನಿಲ್ಲಲ್ಲ, ಆದ್ರೆ ತಲೆ ಸಕ್ಕತ್ತಾಗಿ ಓಡುತ್ತೆ ಬಸ್ಸು. ಬಸ್ಸು ನೀವ್ ಇದನ್ ಕುಡೀರಿ. ಈ ಸತಿ ಬಿಲ್ ಕಟ್ಲೇಬೇಕಾಗಿಲ್ಲ ಬಸ್ಸು, ನಾನೇ ಕಟ್ತೀನಿ ಬಸ್ಸು. ನೀವು ಮೊದ್ಲು ಕುಡೀರಿ ಬಸ್ಸು. ಕುಡೀರಿ ಬಸ್ಸು ನೀವು. ಬೇಗ ತಗೊಂಬರ. ಎಲ್ಲೋದ್ರು ದುಡ್ಡೇ ಹುಡ್ತಿಲ್ವಲ್ಲ. ಎಲ್ಲ ಕಡೆ ಅಲ್ದು ನಂಗೂ ಸಾಕಾಗ್ಬಿಟ್ಟಿದೆ. ರೌಡಿಸಮ್ನಲ್ಲಿದ್ದಾಗ ಜೀವನಕ್ಕೆ ಭಯ ಇರಲಿಲ್ಲ, ಆದರೆ ಇವಾಗ ಜೀವಕ್ಕೆ ಭಯ ಆಗ್ಬಿಟ್ಟೈತಲ್ಲೋ. ಹೆಂಗ್ರೋ? ಗುರು, ನಂದು ಅದೇ ಆಗ್ಬಿಟ್ಟೈತೆ. ಎಲ್ಲಾದ್ರೂ ಕೆಲಸ ಕೇಳ್ಕೊಳೋನ್ನ 108 ಕ್ವಶನ್ ಕೇಳ್ತಾರೆ. ನಾನು ಎಷ್ಟೇ ಆನ್ಸರ್ ಮಾಡಿದ್ರು ನನ್ನ ಮಕ್ಕಳು ಕೆಲಸ ಮಾತ್ರ ಕೊಡಲ್ಲ. ನಾವೇನಾದ್ರೂ ಸ್ವಂತ ಕೆಲಸ ಮಾಡ್ಬೇಕಂದ್ರ ನಿಲ್ಸ್ರೋ ನಿಮ್ ಗೋಳು. ನಾನೇ ಚಿಕನ್ನು ಡ್ರಿಂಕ್ಸ್ ಬಂದಿಲ್ಲ ಅಂತ ಟೆನ್ಷನ್ಲಿದ್ದೀನಿ. ಯಾವನವನು ಬರಲೇಬೇಕಲ್ಲ. ಇಷ್ಟೊತ್ತೇನೋ ತರಕ್ಕೆ? ಸ್ವಲ್ಪ ಲೇಟ್ ಆಯ್ತು. ಚಿಕನ್ನ ರೋಸ್ಟ್ ಮಾಡೋ ಅಂದ್ರೆ ಇಷ್ಟೊಂದೇನೋ ಮಾಡೋದು? ಹಳೆ ಚಿಕನ್ನೇ ಫ್ರೈ ಮಾಡಿ ಎತ್ಕೊ ಬಂದಿದ್ಯಲ್ಲೋ. ಹಲೋ, ಪೊಲೀಸ್ ಸ್ಟೇಷನ್. ಮೀಟ್ರು ಕಾಫಿ ತಗೋಬಲ್ಲ. ಹಾಟ್ ಡ್ರಿಂಕ್ಸ್ ಆದ್ಮೇಲೆ ಹಾಟ್ ಕಾಫಿ. ಎಲ್ಲಾರು ಬಂದು ನನ್ನ ಧರ್ಮಚಿತ್ರ. ಬಸ್ಸು ಬಂತು. ಕಾಫಿ. ಇವಳು ಅನುಷ್ಕಾ ಅಂತ. ನಮಸ್ತೆ. ನಮಸ್ಕಾರ. ಇವರೆಲ್ಲ ನನ್ನ ಸ್ನೇಹಿತರು. ಟಿಪ್ಪು ಅಲಿಯಾಸ್ ತಿಮ್ಮರಾಜ, ದಾಸ ಅಲಿಯಾಸ್ ಗಿಲಿ ದಾಸ, ಚಿದಾನಂದ ಅಲಿಯಾಸ್ ಚಿಯಾವ್. ಹೆಂಗೈತೆ ಮೈಗೆ? ಮಿಯಾವಲ್ಲ ಚಿಯಾವ್ ಅಂತ. ಏನ್ ದೊಡ್ಡ ರಾಜನ ಹೆಸರು. ಸ್ವಲ್ಪ ತಪ್ಪೇಳೋದಕ್ಕೆ ರೈಸ್ ಆಗ್ಬಿಟ್ಟ ಬೇಕು ನನ್ನ ಮಗ. ತುಂಬಾ ಥ್ಯಾಂಕ್ಸ್ ಗುರು. ನೀನ್ ಇರ್ಲಿಲ್ಲ ಅಂದಿದ್ರೆ ಇವತ್ತು 3 ಜನನೂ ಲಾಕಪ್ಪಲ್ಲಿ ಬಿದ್ದಿರ್ತಾ ಇದ್ವಿ. ಅದಿರ್ಲಿ, ಪರವಾಗಿಲ್ಲ. ನೀವೆಲ್ಲ ಏನ್ ಕೆಲಸ ಮಾಡಿರಿ? ಏನ್ ಮಾಡ್ತಿದ್ದೀರಾ ಅಲ್ಲ ಗುರು, ಏನ್ ಮಾಡ್ತಿದ್ವಿ ಅಂತ ಕೇಳಿ. ನಾವು ರೌಡಿಗಳೇ. ನಂದು ಶ್ರೀರಾಮ್ಪುರ, ಇವಂದು ಕಳಾಸ್ಪಳ್ಯ, ಅವನು ಶ್ರೀನಗರ. ರೌಡಿಸಮ್ ಬಿಟ್ಮೇಲೆ ಬೀದಿ ಎಲ್ಲರೂ ಒಂದ್ ಸಣ್ಣ ಕೆಲಸನೂ ಸಿಗ್ಲಿಲ್ಲ. ನನ್ನ ಮಗನ ಹಾರ್ಟಲ್ಲಿ ಹೋಲಿದೆ ಗುರು. ಅರ್ಜೆಂಟಾಗಿ ಆಪರೇಷನ್ ಮಾಡಿಸ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಆಪರೇಷನ್ ಇರಲಿ, ಅವನ್ನ ಆಸ್ಪತ್ರೆಗೆ ಸೇರ್ಸೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ನಂದು ಅದೇ ಕೇಸ್ ಗುರು. ರೌಡಿಸಮ್ ಬಿಟ್ರು, ಬಟ್ಟ ಮಾತ್ರ ಹೋಗಿಲ್ಲ. ನಾವು ಹಿಂದೆ ಏನು ಕೆಲಸ ಮಾಡ್ತಿದ್ವಿ ಅಂತ ಎಲ್ರಿಗೂ ಗೊತ್ತು, ಆದರೆ ಮುಂದೆ ಏನು ಕೆಲಸ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ನಾನು 3 ಜನ ಅಕ್ಕ ತಂಗಿರು ಗುರು. ಅವರು ದಿನ ಅವ್ರವ್ರ ಮನೆಗೆ ಹೋಗಿ ಕೆಲಸ ಮಾಡೋದನ್ನ ನೋಡೋಕ್ಕಾಗದೆ ರೌಡಿಸಮ್ಗಿಳಿದೆ. ಇವತ್ತು ಅದೇ ಅಕ್ಕನಿಗೆ ಆಪರೇಷನ್ ಮಾಡಿಸ್ಬೇಕು, ಆದರೆ ನನ್ನ ಹತ್ರ ದುಡ್ಡಿಲ್ಲ. ನಿಂದೇನಿಲ್ವೇ? ನಂಗೇನು ಟೆನ್ಷನ್ ಇಲ್ಲ ಗುರು. ನಂಗಿಬ್ರು ತಮ್ಮಂದಿರವ್ರೆ. ನಮ್ಮ ತಾಯಿನ ನಮ್ಮ ತಂದೆ ಯಾವಾಗಲೋ ಬಿಟ್ಟು ಹೋಗ್ಬಿಟ್ಟ. ನಮ್ಮಮ್ಮ ಅಲ್ಲಿ ಇಲ್ಲಿ ಕೆಲಸ ಮಾಡಿ ನನ್ನ ತಮ್ಮಂದಿರನ್ನ ಓದಿಸ್ತಾವಳೆ. ನಾನು ಆರಾಮಾಗಿ ಕುಡ್ಕೊಂಡಿದ್ದೀನಿ ಗುರು. ನಾನು ನಿಮ್ಗೆಲ್ಲ ಕೆಲಸ ಕೊಟ್ಟೆನು.
ಆದ್ರೆ ಅದಕ್ಕೂ ಮುಂಚೆ ನಿನ್ನ ಅಕ್ಕ ತಂಗಿರಲ್ಲ ಅವ್ರೆ, ನಿನ್ನ ಹೆಂಡತಿ ಮಕ್ಕಳು ಸರ್ ತಗೊಳ್ಳಿ ಸರ್. ಓಹೋ ಟೀ ಕಪ್ ತುಂಬಾ ದೊಡ್ಡದಾಯ್ತು ಸರ್ ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಅದೇ ಕಣ್ಲ ಗುರು ಅದೇ ಕಣ್ಲ ನಮ್ ಸೇಟು ಅಂಗಡಿಲಿ ಏನಾಯ್ತು ಗುರು. ಥೂ ಇವ್ನ ಉಗಿ ಅವ್ನು ನನ್ನ ಮಗ ಯಾವಾಗ್ಲೂ ಒಂದು ಇದಾಯ್ತು ಕಣ್ಲ. ಓಹೋ ಗಾಡಿ ಫುಲ್ ಲೋಡ್ ಆಗೈತೆ. ಇನ್ನೂ ಫುಲ್ ಆಗಿಲ್ಲ ಗುರು. ಎಣ್ಣೆಗೆ ದುಡ್ಡು ಕೊಡೋ ಗುರು. ಏಯ್ ಇವಾಗ್ಲೇ ಜಾಸ್ತಿ ಆಗ್ಬಿಟ್ಟೈತೆ, ಬೇಡ ಕಳ. ಎತ್ತು ಇವತ್ತಿನ ಕೋಟ ಆಯ್ತಲ್ಲೋ, ಇನ್ನೆಷ್ಟೋ ಬೇಕು ನಿಂಗೆ? ಏಯ್ ದುಡ್ಡು ಕೊಡೋ ಗುರು. ಲವ್ ನಿನ್ ಮೈಗೆ ಕಡ್ಡಿಗಿರಿದ್ರೆ ಸುಟ್ಟೋಗ್ಬಿಡ್ತೀಯ, ಅಷ್ಟು ಕುಡ್ದಿದ್ಯಾ ನೀನು. ದುಡ್ಡು ಕೊಡು ಅಷ್ಟೇ. ಬೇಡ ಕಲ, ಈಗ್ಲೇ ತೂರಾಡ್ತಿದ್ಯಾ. ದುಡ್ಡು ಕೊಡ್ತೀಯಾ ಇಲ್ವೋ ಅಷ್ಟೇ. ಏಯ್ ಆಗಲ್ಲ ಕಲ. ಏನೋ ಫ್ರೆಂಡ್ಸು ಅಂದ್ರೆ ದುಡ್ಡು ಕೇಳಿದ್ರೆ ನಕಲ ಮಾಡ್ತೀರಾ. ಇನ್ಮೇಲೆ ನೀವು ಬೇಡ, ನಿಮ್ ಫ್ರೆಂಡ್ಶಿಪ್ ಬೇಡ. ನೀವ್ ಯಾರೋ ನಾನ್ ಯಾರೋ. ಬ್ಯಾಡ್ ಬಾಯ್ಸ್. ಆಯ್ತು ಬಾರ್ಲಾ, ಕಾಸು ಕೊಡ್ತೀನಿ. ಹೇಗೆ ಅನಿಸ್ತಿದ್ಯಪ್ಪ ಇವಾಗ? ಚೆನ್ನಾಗಿದೆಯಾ? ಕುಡಿದಿನ್ಮೇಲೆ ನೀನು ಕುಡಿಯೋದು ಬಿಡಬೇಕು. ಹಾಂ, ಕರೆಕ್ಟ್ ಟೈಮಿಗೆ ಕರ್ಕೊಂಬಂದು ಸೇರಿಸಿದ್ದೀರಾ. ಇನ್ಮೇಲೆ ಇವರು ಕುಡಿಯೋ ಹಾಗೆ ಇಲ್ಲ, ಸರಿನಾ? ಕುಡಿದ್ರೆ ತುಂಬ ತೊಂದರೆ, ಕುಡಿದೇ ಇರೋ ಹಾಗೆ ನೋಡ್ಕೋಬೇಕು ನೀವು. ಕ್ಷಮಿಸ್ಬಿಡು ಗುರು, ಅವತ್ತೇನೇನೋ ಅಂದ್ಬಿಟ್ಟೆ. ಕ್ಷಮಿಸ್ಬಿಡು ಗುರು, ಕ್ಷಮಿಸ್ಬಿಡ್ರೋ. ಹೋಗ್ಲಿ ಬಿಡ್ಲಾ, ಏನೋ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡ್ಲಾ. ಗುರು ನಿಂಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಗುರು. ಅದೇನೋ ಕೆಲಸ ಅಂದ್ಯಲ್ಲ, ಹೇಳು ಗುರು. ನನ್ನ ಪ್ರಾಣ ಬೇಕಾದರೂ ಕೊಟ್ಟು ಮಾಡ್ತೀನಿ ಗುರು, ಹೇಳು ಗುರು. ಅದು ಬಿಡ್ಲಾ, ಮೊದಲು ನೀನು ಹುಷಾರಾಗು, ಆಮೇಲೆ ಹೇಳೇನು. ಬಸ್ಸು ಅವನೇ ಕಂಡ ಇವನೇನಾ ಬಸ್ಸು? ಏನೋ ಇವರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಅದೇ ಕಣ, ನನಗೂ ಅರ್ಥನೇ ಆಗ್ತಾ ಇಲ್ಲ. ನೋಡಪ್ಪ ಬಂದೇ ಬಿಟ್ರು. ಪಾಗುರು ಎಲ್ಲೋ ಬಿಟ್ಟಿದ್ರಿ ಗುರು ನೀವು? ಏನೋ ಚಿಯಾವ್
ನಮ್ಮ ಪ್ಲಾನ್ ಏನು ಅಂತ ಡಿಸೈಡ್ ಆಯ್ತಲ್ಲ ಬಸ್ಸು. ಮ್ಯಾಟ್ರ್ ಹೇಳ್ಬಿಡಿ ಬಸ್ಸು. ಏನು ಗುರು, ನಿನ್ನೆ ಸಿಗ್ತೀನಿ ಅಂತೇಳಿ ಸಿಗ್ಲೇ ಇಲ್ಲ, ಏನು ಸಮಾಚಾರ? ಎಲ್ಲೋಗಿದೆ ಗುರು? ನೀವೆಲ್ಲ ಅವತ್ತಿನ ಕೆಲಸ ಅಂತಿದ್ರಲ್ಲ, ಅದಕ್ಕೆ ಇವತ್ತು ಸಮಯ ಬಂದೈತೆ. ಏನು ಕೆಲಸ ಗುರು? ಒಬ್ಬನೆತ್ಬೇಕು. ಆಯ್ತು ಗುರು, ನೀನೇನು ಹೇಳ್ತೀಯ ಅದೇ ಗುರು. ಯಾರನ್ನ ಗುರು? ಏಯ್ ಯಾರನ್ನ, ಅದು ನಮ್ಗೇನು? ನೀನ್ ಯಾವತ್ತು ಅಂತ ಹೇಳು ಗುರು. ಒಂದೇ ಏಟು ಕೇಳ್ಕತಮ್ ನಾಟಕ್ ಬಂದ್. ಎಲ್ಲ ಪ್ಲಾನ್ ಆಗೋಗೈತ್ಕೊಂಡ್ರು. ಅವನನ್ನ ಇವತ್ತು ಎತ್ಬಿಡೋದು ಅಷ್ಟೇ. ಅವನ್ನ ನಡೀರಿ ಬಸ್ಸು. ಗಾಡಿಗಳು ಹೊರಟುಕೊಂಡಲ್ಲ. ಹಲೋ ಬಸ್ಸು, ಅವನು ಫಾರ್ಚುನರ್ದಲ್ಲಿಲ್ಲ ಬಸ್ಸು, ಇನೋವಾದಲ್ಲಿ ಹೊರಟಿದ್ದಾನೆ. ನೋಡಿ ಅದು ಕೇಳಿಸ್ತಾ ಇಲ್ಲನೋ? ಎತ್ತ ನೀನ್ ಚಪ್ಪರ್ ಗಾಡಿನ. ನಿನ್ ಗಾಡಿನೇ ವಾಪಸ್ ತಗೊಂಡೋಗು. ನನ್ ಮಗನೇ ನಮ್ನೆ ವಾಪಸ್ ಹೋಗು ಅಂತೀಯಾ? ಇದು ಯಾರ ಗಾಡಿ ಗೊತ್ತಾ? ನೀನ್ ಯಾರಾದ್ರೆ ನನ್ಗೇನೋ? ಗಾಡಿ ವಾಪಸ್ ತಗೊಂಡೋಗಲ್ಲ.
ಗೊತ್ತಾ? ಯಾರಾದ್ರೂ ನನ್ಗೇನ್ದ? ಪೂಜಾರಿ ಗುರು. ಯಾವ ಪೂಜಾರಿ? ಡಾನ್. ಇಡೀ ಬೆಂಗಳೂರಿಗೆ ದೊಡ್ಡ ಡಾನ್ ಗುರು ಇವನು. ಇವನ ಹೆಸರು ಹೇಳಿದ್ರೆ ಇಡೀ ಬೆಂಗಳೂರೇ ಗಡ ಗಡ ಅಂತ ನಡಗುತ್ತೆ. ಅಂತದ್ರಲ್ಲಿ ಇವನ್ ಎತ್ತಿದೀವಿ ಅಂದ್ರೆ ಸೂಪರ್ ಗುರು. ಲೇ ಒಂದ್ ಫೋಟೋ ತೆಗಿಯೋ. ಯಾಕ್ರ ಎದ್ರಕಂಡ್ ಸಾಯ್ತೀರಾ? ತೆಗಿರೋ. ಲೋ ಅವ್ರ ಕಡೆಯವ್ರು ಬಂದ್ರು ನೋಡ. ಇಷ್ಟಕ್ಕೆ ಮೀಟ್ರಪ್ಪ. ಸರಿಯಾಗಿ ನಿಲ್ಲಕ್ ತಾಕತ್ತಿಲ್ಲ ಅಂದ್ರೂ ಬಿಲ್ಡಪ್ ಬೇರೆ ಬೇಕು ನನ್ ಮಗಂಗೆ. ಏಯ್ ನಡಿರ್ಲ. ದುಡ್ಡು ಫುಲ್ ಸೆಟಲ್ಮೆಂಟ್. ಇವನ್ನ ಎತ್ತದಕ್ಕೆ ನೀವು ನಂಗೆ ಯಾಕೆ ಹೇಳಿದ್ರಿ? ಇವನು ಈ ಊರಲ್ಲಿ ಎಲ್ರಿಗೂ ಗೊತ್ತು. ನಿನಗೆ ಈ ಊರೇನು ಅಂತಾನೆ ಗೊತ್ತಿಲ್ಲ. ಬರ್ಲಾ? ಬಾಯ್. ನಮಸ್ಕಾರ. ಗೊತ್ತೋ ಗೊತ್ತಿಲ್ದೇನೋ ಅವನ್ನ ಎತ್ಬಿಟ್ಟಿದೀವಿ. ಈ ದುಡ್ಡು ಹಂಚ್ಕೊಂಡು ಎಲ್ಲರೂ ಊರ್ ಬಿಟ್ಬಿಡುವ. ಈ ಊರಲ್ಲಿರೋದು ಬೇಡ. ಲೋ ಟಿಪ್ಪು, ನಿನ್ ಮಗನ್ ಚೆನ್ನಾಗಿ ನೋಡ್ಕಲ್ಲ. ಆಯ್ತು ಗುರು. ಗಿಲ್ಗಿಲಿ, ನಿಮ್ಮ ಅಕ್ಕ ತಂಗಿರನ್ನ ಹುಷಾರಾಗಿ ನೋಡ್ಕೊ. ಚಿಯಾವ್, ದುಡ್ಡು ಸಿಕ್ಕೈತೆ ಅಂತ ಬೆಳಗ್ಗೆನ ಕುಡಿಯಕ್ಕೆ ಕುತ್ಕೋಬೇಡ. ಮಿಟ್ರೋ, ನಿಮ್ ತಾಯಿ ತಂಗಿನ ಚೆನ್ನಾಗಿ ನೋಡ್ಕೊ. ಸರಿ ಬಸ್. ಎಲ್ಲರೂ ಹುಷಾರಾಗಿರಪ್ಪ. ಸರಿ ಸರಿ ನಡ್ರಪ್ಪ. ಸರಿ ನಡೀರಿ. ಗುರು ಮತ್ತೆ ಯಾವಾಗ ಸಿಗೋದು ಗುರು? ನಾನು ಹೇಳೋ ಗಂಟ ಯಾರು ಯಾರಿಗೂ ಸಿಗೋದು ಬೇಡ. ಆಯ್ತು ಗುರು. ನಡ್ರಿ ಹೋಗುಮ. ನಮಸ್ತೆ. ನಮಸ್ತೆ ಮಾಮ. ಸಿಗ್ನಲ್ ಹತ್ರ ಗಾಡಿ ಕೆಟ್ಟೋಗ್ಬಿಟ್ಟಿತ್ತು ಮಾಮ. ಆಮೇಲೆ ನಾನು ಹೋಗಿ ನೋಡೋದ್ರಲ್ಲಿ ಅಣ್ಣನ್ಗೆ ಹಿಂಗೆ ಆಗ್ಬಿಟ್ಟಿತ್ತು. ತಕ್ಷಣ ನಾನೇ ಆಸ್ಪತ್ರೆಗೆ ಸೇರಿಸಿದೆ ಮಾಮ. ಏನ್ ಕೆಲಸ ಮಾಡ್ತಿದ್ಯೋ ನೀನು? ಒಬ್ಬ ದೊಡ್ಡ VIP ನ ರೋಡ್ ಮಧ್ಯದಲ್ಲಿ ಹೊಡೆದಾಕ್ ಹೋಗಿದ್ರೆ ನೀನಿಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದೀಯಾ? ಇನ್ 24 ಗಂಟೆ ಒಳಗಡೆ ಆ ನನ್ನ ಮಕ್ಳು ಸಿಗ್ಲಿಲ್ಲ ಅಂದ್ರೆ ಪಕ್ಕದ ಬೆಡ್ ನಿನಗ್ ನಾನ್ ಬುಕ್ ಮಾಡ್ಬೇಕಾಗುತ್ತೆ. ಹುಷಾರ್. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಮರ್ಯಾದೆನೇ ಇಲ್ಲ. ತಕೊಳ್ಳಿ. ನಮ್ ದತ್ತ ಹೋದ್ಮೇಲೆ ನಮ್ಗೆ ಯಾವ್ದು ದೊಡ್ಡದಾಗ ಆಗ್ಲಿಲ್ಲ ಕಣ್ಲ. ಹೌದು ಕಣ್. ಇವತ್ತಾಗಿದ್ದಲ್ಲ ಈ ಬರೀ ಬೀಡಿ ಸಿಗರೇಟ್ ಚಕ್ಲಿ ನಿಪ್ಪೊಟ್ಟು ಇದಕ್ಕೆ ಆಗೋಯ್ತು ಕಣ್ಲ. ಹೌದು ಕಣ್ಲ. ಯಾವನ್ಲ ಅವನು? ಈ ಹಳ್ಳಿ ಬೀದಿನಾಗೆ ಇಷ್ಟು ಸ್ಪೀಡ್ ಆಗಿ ಹೋಗ್ತಾವನೆ. ಇದೇ ನೈವ ರೋಡ? ಬರಲ್ಲ ನೋಡೋ. ಬರಲ್ಲ. ಯಾರು ಬಂದಿದ್ದಾರೆ ನೋಡೆ. ಏನ್ರಿ ನಿಮ್ದು? ಕೆಲ್ಸ ಮಾಡ್ತಿರೋಳ್ನ ಕರಿತೀರಲ್ಲ. ಬೆಳಿಗ್ಗೆಯಿಂದ ಪೇಪರ್ ಆ ಕಡೆ ತಿರುವಾಕೋದು ಈ ಕಡೆ ತಿರುವಾಕೋದು, 3 ಹೊತ್ತು ಚೆನ್ನಾಗಿ ತಿನ್ನೋದು ಮಲ್ಗೋದು, ಅದು ಬಿಟ್ರೆ ಬೇರೆ ಏನು ಮಾಡಕ್ಕಿಲ್ಲ. ಈ ಮನೆಗೆ ಯಾರು ಬಂದವ್ರಂತ ನೋಡಕ್ಕೆ ನಾನೇ ಬರ್ಬೇಕಾ? ಏನಮ್ಮ ನಿಂದು? ಓ ಇವಳು ಬೇರೆ ಬಂದ್ಬಿಟ್ಲು. ಏನಮ್ಮ ನಿಂದು ಅಂತ. ನೀನಾದ್ರೂ ಹೋಗಿ ನೋಡೋ ತಾನೆ. ಹೋಗಕ್ಕ, ಇನ್ನು ಚಟ್ನಿ ರುಬ್ಬಿದ್ದೆ ಆಗಿಲ್ಲ. ನನ್ ಕರ್ಮ, ಇಲ್ಲಿ ಎಲ್ಲ ನಾನೇ ನೋಡಿ ಸಾಯ್ಬೇಕು. ಯಾರದು? ಯಾರವರು? ಹೆಂಗ್ಲೋ ಇದ್ಯಾ ರೀ? ಮಗ ಬಂದವನೇ, ಯಾರೋ ಬಂದ್ರು ಅಂತ ಹೇಳ್ತೀವ್ರಲ್ಲ. ನನಗೆ ಗೊತ್ತೇ ಆಗ್ಲಿಲ್ಲ ಕಣೆ. ಇಷ್ಟ ದಿವಸ ಎಲ್ಲೋಗಿದ್ದೆ ಮಗ? ಅಪ್ಪ ಅದು
ಅಣ್ಣ ಹೆಂಗಿದ್ಯೋ? ಚೆನ್ನಾಗೇ ಅವನೇ. ಅಮ್ಮ ಅಮ್ಮ ನೋಡಮ್ಮ, ಅಣ್ಣ ಬಂದವನೆ ಹೆಂಗಾಗ್ ಬಂದವನೆ ಅಂತ. ಎಷ್ಟು ಚಂದಾಗೈತೆ. ಅಯ್ಯೋ ಮುಟ್ಬೇಡಮ್ಮ, ಕೊಳೆ ಆಗ್ತೈತೆ. ಇಲ್ಲಿ ನೋಡಮ್ಮ. ಏ ಸುಮ್ಕಿರೆ, ನಂಗೂ ಗೊತ್ತೈತೆ. ಅಯ್ಯೋ ಕಾರು ಎಷ್ಟು ಚಂದಾಗೈತೆ. ಹೂನಮ್ಮ, ಸೂಪರ್ ಆಗೈತೆ. ಮನೆಗ್ ಬಂದ್ ಮಗನ ಬಾಗ್ಲಲ್ಲೇ ನಿಲ್ಸಿ ಕಾರ್ ಬಾಗ್ಲ ಹತ್ರ ಏನೇ ಮಾಡ್ತಿದ್ದೀರಾ? ಮೊದ್ಲು ಮಗನ ಒಳಗ್ ಕರ್ಕೊಂಡೋಗಿ, ಕಾರು ಎಲ್ಲೂ ಹೋಗಲ್ಲ. ಅಯ್ಯೋ ನನ್ ಮಂಕ್ ಬುದಿಗಿಷ್ಟು. ನನ್ ಮಗ ಸೈಕಲ್ ಟೈರ್ ತಗೊಳಕ್ಕೆ ಲಾಯಕ್ಕಿಲ್ದವನು ಅನ್ಕೊಂಡಿದ್ದೆ. ಈಗ ನೋಡ್ರಿ ಕಾರ್ ತಂದ್ಬಿಟ್ಟವನೆ. ನನ್ ಖುಷಿ ತಡಿಯಕ್ ಆಗ್ತಾ ಇಲ್ಲ ಕಣ್ರಿ. ಲೇ ಸುಂದ್ರಿ, ಸಾಕ್ ಬಾರೆ, ಹೋಗಿ ಅಣ್ಣಂಗೆ ಆರ್ತಿ ತಟ್ಟೆ ತಗೊಂಬಾ. ಸರಿನಮ್ಮ. ಜಗ 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 ತಗೊಂಬ. ಎಲ್ಲ ಇದ್ರೆ ಹಿಂಗೆ, ಏನೋ ಇಲ್ಲ ಅಂದ್ರೆ ಹಂಗ. ಏನ್ಲ ಮಗ ಅದು? ನಾನು ಹೇಳ್ತಾ ಇಲ್ವೇನೆ, ನನ್ ಮಗ ಏನಾದ್ರೂ ಸಾಧನೆ ಮಾಡ್ಕೊಂಡು ಬಂದೇ ಬರ್ತಾನೆ ಅಂತ. ಸುಮ್ಕಿರ್ರಿ, ಅವನು ನನಗೂ ಮಗನೇಯ. ಅಣ್ಣ ಆರ್ತಿ ಕಾಸಿಲ್ವಾ? ನೀನ್ ಆರ್ತಿ ಎತ್ತಾಗ್ಲೇ ಗೊತ್ತಾಯ್ತು ಕಣ, ನಿನ್ ದಕ್ಷಿಣ ಕೇಳೇ ಕೇಳ್ತೀಯ ಅಂತ. ಅಣ್ಣ ಇಷ್ಟು ನನ್ಗೆಯಾ? ಹ್ಞೂ ಕಣ, ಇಷ್ಟು ನಿಂಗೇನೆ. ಅಯ್ಯೋ ನನ್ ಬಂಗಾರ. ನನ್ಗೂ ಒಂದೆರಡು ನೋಟ್ ತಳ್ಳಪ್ಪ. ಏಯ್ ಪಿಪಿ ಬಾಲ ಬಚ್ಚೆ ಛತ್ರೆ, ಹೆಂಗ್ರಲ್ಲ ಇದೀರಾ? ಗುರು. ನೀನೇನ್ ಗುರು ಹಿಂಗಾಗ್ಬಿಟ್ಟಿದ್ಯಾ? ನಿಂತಾವ್ ಸಾನೆ ಮಾತಾಡೋದೈತೆ, ನಡಿ ಗುರು. ಇಷ್ಟ ದಿನ ನಾಟಿ ಚಾಬಲ್ ಆಗ್ಬಿಟ್ಟಿದ್ದೆ, ಈಗ್ಲಾದ್ರೂ ಸ್ವಲ್ಪ ಟಾಕ್ ಟೈಮ್ ಕೊಡು ಗುರು. ನಡಿರ್ಲ, ಫುಲ್ ರೀಚಾರ್ಜ್ ಮಾಡಿಸ್ಬಿಡ್ತೀನಿ. ಸರಿ. ಏನ್ಲ ದತ್ತ, ಕೋಳಿ ಮೊಟ್ಟೆ ಕದೀತಾ ಇದ್ದವನು ಕೋಳಿ ಫಾರಂ ಇಡೋ ರೇಂಜಿಗೆ ಬೆಳೆದ್ಬಿಟ್ಟಿದ್ಯಾ? ಗುರು ನಾನು ನಿನ್ ಜೊತೆ ಕರ್ಕೊಂಡು ಹೋಗೋದಲ್ಲ ಗುರು, ಬೇಕಾದ್ರೆ ನಿನ್ ಟಿಕೆಟ್ಗೂ ನಾನೇ ಕಾಸು ಹಾಕೋತಿದ್ದೆ. ಮೂದವಿ ಬೀಡಿಗೆ ನನ್ನ ಹತ್ರ ಕಾಸು ಇಸ್ಕೊಂತಿದ್ದೆ, ಏನ್ ಟಿಕೆಟ್ ಕಾಸು ಹಾಕೋತಿದ್ದಲ್ಲ. ಸಿಟಿಲಿ ಏನ್ ಕೆಲಸ ಮಾಡ್ತಿದ್ದೆ ಗುರು? ಗಣೇಶ್ ಬೀಡಿಲಿ ಇದ್ದವನು ಕಿಂಗ್ಸ್ ಆಗ್ಬಿಟ್ಟಿದ್ಯಾ? ಏ ಒಬ್ರಿಗೆ ಬ್ಯಾಡ್ದೇ ಇರೋದ್ನ ಯಾರಿಗೂ ಸಿಗದೆ ಇರೋ ಜಾಗ ಕಳ್ಸಿದ್ರೆ ಸಾಕಲ್ಲ, ಬೇಜಾನ್ ದುಡ್ಡು ಮಾಡ್ಬೋದು. ಅಷ್ಟೇನಾ? ಇದ್ ಗೊತ್ತಿದ್ರೆ ನಿನ್ ಜೊತೆ ಬಸ್ನಲ್ಲಿ ಸ್ಟ್ಯಾಂಡಿಂಗ್ ಅಲ್ಲಾದ್ರೂ ಬಂದ್ಬಿಡ್ತೀನಲ್ಲ ಗುರು. ಇನ್ನೊಂದ್ ಕಿತ ಬ್ಯಾಡ್ದೇ ಇರೋದನ್ನ ಸೇರ್ಸಕ್ ನಾನು ಬಂದ್ಬಿಡ್ತೀನಿ ಗುರು. ಆಯ್ತಲ್ಲ, ಒಟ್ನಲ್ಲಿ ನೀನ್ ಇಲ್ಲಿಗ್ ಬಂದಲ್ಲ ನಮ್ಗ ಸಾಕ್ ಗುರು. ಗುರು ನೀನ್ ಇಲ್ಲ ಅಂತ ಸರಿಯಾಗಿ ಊಟನೂ ಮಾಡಿಲ್ಲ ಗುರು, ಅದಕ್ಕೆ ಮೂರ್ ಕಿತ ಟಿಫಿನ್ ಮಾಡ್ತಿದ್ದ. ನಾನು ಬರೀ ಹುಡುಗಿರ್ ಬಗ್ಗೆ ಯೋಚಿಸ್ತಿದ್ರೇನೋ ದಿನಕ್ಕೆ 3 ಕಿತಾನಾದ್ರೂ ನಿನ್ ಬಗ್ಗೆ ಯೋಚಿಸ್ತಿದ್ದೆ. ಓ ಯಾಕೆ ಅಂತ ಗೊತ್ತು ಬಿಡ್ಲಾ? ನಾನಿಲ್ಲ ಅಂದ್ರೆ ನಿನಗ್ ಮಚ್ಚೆ ಇಲ್ದೇ ಇರೋ ಜಾಗದಲ್ಲೂ ಅಚ್ಚೆ ಹಾಕ್ಬಿಡ್ತಾರೆ ಅಂತ ತಾನೇ. ಬಂದಲ್ಲ ಗುರು, ಇನ್ ಮುಂದೆ ಅವ್ನ್ ಯಾರು ಮುಟ್ಟಕ್ಕಾಗಲ್ಲ. ಏನ್ಲ ಬಾಲ, ಇಷ್ಟ ದಿನ ಆದ್ರೂ ಇನ್ನು ಗೃಹ ಪ್ರವೇಶ ಮಾಡಿಲ್ವಾ? ಏ ಗುರು, ಇವ್ನಿನ್ನ ಗುದ್ಲಿ ಪೂಜೆಲೆ ಮಾಡಿಲ್ಲ ಅಂತೀನಿ. ಅದು ಬಿಡು ಗುರು, ಹೋಗೋದೋದೆ, ನಮ್ಮನ್ನೆಲ್ಲಾ ಬಿಟ್ಟ ಕೆಂಪಣ್ಣನ ಮಗಳನ್ನ ಯಾಕೆ ತಕೊಂಡೋದೆ? ಏ ಅದಿರ್ಲಿ, ಇಲ್ಲಿ ಒಂದು ಬಿಂದಿಗೆಗೆ 4 ಜನ ಹಗ್ಗಾಕ ಕಾಯ್ತಾವ್ರೆ. ನೀನ್ ನೋಡಿದ್ರೆ ಇದ್ದಿದ್ ಒಂದ್ ಬಿಂದಿಗೆನ ಎಗರ್ಸ್ಕೊಂಡು ಹೋಗ್ಬಿಟ್ಟಲ್ಲ ಗುರು. ಏನ್ರ ಹೇಳ್ತೀರ ನೀವೆಲ್ಲವಾ? ಬರೀ ಜೋಡಿ ಚಪ್ಲಿ ಹಾಕೊಂಡೋಗಿದ್ದ ಅಷ್ಟೇ, ಜೋಡಿಯಾಗಿ ಹೋಗ್ಲಿಲ್ಲ ಕಣ್ರಲ್ಲ. ಮತ್ತೆ ಊರಲ್ಲೆಲ್ಲ ಅದೇ ಪುಕಾರು. ಓ ನಾನಿಲ್ಲ ಅಂದ್ರೆ ಈ ಒಂಟಿ ಟಗರ ಜೋಡಿ ಎತ್ ಮಾಡ್ಕೊಬಿಟ್ಟಾರ? ಗುರು ಏನು ಇಲ್ವಾ ಗುರು? ಏಯ್ ಕೋಳಿ, ಕಾರಲ್ಲಿ ಫುಲ್ ಬಾರೆ ಐತೆ ಬಲ. ಕಾರ್ ಏನು ಗುರು, ನಮ್ಮ ಅಡ್ಡಿಕೆ ಹೋಗವ. ನಡೀರಿ ಹೋಗುವ. ನಡೀರಿ ಬೇಗ ಅಂಗಡಿ ಓಪನ್ ಮಾಡುವ. ಇಷ್ಟೊಂದು ಬಾಟ್ಲಿಗಳೈತೆ, ಎಲ್ಲ ಒಂದೇ ಕಿತ ಕುಡಿಯೋದ್ ಬೇಡ ಕಣ್ರಲ್ಲ. ಮಳೆ ಜೋರಾಗಿ ಬಂದಾಗ ಪಾರ್ಟಿ ಮಾಡೋದ್ ಗೊತ್ತು ಬಿಡ್ಲಾ? ಯಾಕ ಹಿಂಗೋಗ್ಬಿಟ್ಟೆ? ದತ್ತ ಸಾಕ ಇವತ್ತು. ದವ್ವ ಕದಾರಾಗ ಬಾರಿಸ್ತೀಯ ಅಂದ್ರೆ ಬೆಗ್ಗ ತರ ಕೈ ಚಾಸ್ತಾ ಇದ್ಯಾ? ಏ ಜಾಮೂನು, ಇಲ್ಲಿ ಬೆಂಡಾದ್ರೆ ಎಲೆಕ್ಷನ್ ಫಂಡ್ ಆಯ್ತದೆ ಕಣ್ಲಾ, ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ಲಾ. ದತ್ತ ನಾವ್ ಒಂದೇ ಊರವ್ರಲ್ಲ, ಗುಂಡಾಗ್ಬೇಕಾರೆ ಮಾತ್ನ ತುಂಡ್ ಮಾಡಿ ಹೇಳ್ಬೇಕು.
ಒಬ್ರಿಗೊಬ್ರು ಅನ್ಸರ್ಸ್ಕೊಂಡು ಹೋಗ್ಬೇಕು. ನನ್ ಕಷ್ಟಕ್ಕೂ ನೀನೇ ಆಗ್ಬೇಕು, ನಿನ್ ಕಷ್ಟಕ್ಕೂ ನೀನೇ ಆಗ್ಬೇಕು. ಏಷ್ಯನ್ ಪೇಂಟ್ ನನ್ ಮಗ. ಇವಾಗ ನಿಮ್ಗಂತದ್ ಏನ್ ಕಷ್ಟ ಆಗೈತೆ? ಏನು ಇಲ್ಲ, ಮುನ್ಸಿಪಾಲಿಟಿ ಎಲೆಕ್ಷನ್ ಹತ್ರ ಬಂತು. ನನ್ ಪರವಾಗಿ ಓಡಾಡೋದು, ಎಲೆಕ್ಷನ್ ಪ್ರಚಾರ ಮಾಡೋದು ಎಲ್ಲ ಜವಾಬ್ದಾರಿ ನೀನೇ ನೋಡ್ಕೋಬೇಕಪ್ಪ. ಅಧ್ಯಕ್ಷರೇ, ನಾನ್ ನೋಡ್ಕೋತೀನಿ. ದತ್ತ, ನಿನ್ ಮೇಲ್ ಶಾನೆ ನಂಬಿಕೆ ಇಟ್ಬಿಟ್ಟಿದೀನಪ್ಪ. ನನ್ಗೆ ಹೇಳಿದ್ರಲ್ಲ, ಏನ್ ಬಿಟ್ಬಿಡಿ, ಚಿಂತೆ ಮಾಡೋದ್ ಬಿಟ್ಬಿಡಿ ಅಂತ. ನಮ್ ಹುಡುಗರೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಬಿಡಿ. ನಾವ್ ನೋಡ್ಕೊತೀವಿ ಬಿಡಿ. ನಾವು ಕೆಲಸ ಮಾಡ್ತೀವಿ ಅಧ್ಯಕ್ಷರೇ. ನಮ್ಮ ಅಧ್ಯಕ್ಷಕ್ಕೋಸ್ಕರ ಓಡಾಡ್ದೇ ಇರ್ತೀವ. ಇಷ್ಟು ಹೇಳ್ಬಿಟ್ರಲ್ಲ, ಅಷ್ಟು ಸಾಕು ನನಗೆ. ನಿಮ್ಮ ಅಪ್ಪನೇ ಮೇಯಿಸ್ಬಿಟ್ಟೆ ಬಿಡು. ನಮ್ಮಪ್ಪ ಎಂತವನು ಅಂತ ಗೊತ್ತು. ಅದೇನಾಯ್ತದೋ ಆಗ್ಬಿಡ್ಲಿ, ನಾನು ನೋಡ್ಬಿಡ್ತೀವ್ನಿ ಈ ಜಾವರಾಜ ಯಾರು ಅಂತ ನನ್ ಮಕ್ಳಿಗೆ ತೋರಿಸ್ತೀವ್ನಿ. ಆ ನನ್ನ ಮಕ್ಳು ನನ್ ಕಾಲಿ ಬಿದ್ದು ಕ್ಷಮೆ ಕೇಳುತ್ತೆ. ನನ್ ಮಗನೆ ಕಾಲ್ಗಡ್ಡ ಬರ್ತೀಯಲ್ಲ. ಎಷ್ಟು ಜನ ಬಂದ್ರು ಈ ಜಾವರಾಜನ್ ಗುಂಡ್ಗೆನ ಎದುರಿಸೋ ಶಕ್ತಿ ಯಾವ ನನ್ನ ಮಗನಿಗೂ ಇಲ್ಲ. ಇಲ್ಲ ಬಿಡೋಣ. ಅಣ್ಣ, ನಿಧಾನ ಊಟ ಮಾಡು. ನಿನಗೆ ಇಷ್ಟ ಅಂತ ನಾಟಿ ಕೋಳಿ ಸಾರು, ಮೀನು ಎಲ್ಲ ಮಾಡಿದೀನಿ ಮಗ. ಚೆನ್ನಾಗಿ ಉಣ್ಣು ಮಗ. ಅಲ್ಲಿ ಸರಿಯಾಗಿ ಉಣ್ಣಕ್ಕೆ ಸಿಕ್ತಿತ್ತೋ ಇಲ್ವೋ ಪಾಪ. ತಿನ್ನು ತಿನ್ನು, ಬೆಣ್ಣೆ ತುಪ್ಪ ಎಲ್ಲ ನಾನಿದೀನಲ್ಲ ದುಡ್ದು ತಂದು ಹಾಕಕ್ಕೆ. ಏಯ್, ಹೋಗ್ ತುಪ್ಪ ತಗೊಂಡ್ ಬರೆ. ಕೆಲ್ಸ ಇಲ್ಲ, ಕ್ಯಾಮೆ ಇಲ್ಲ, ಇದಕ್ಕೇನು ಕಮ್ಮಿ ಇಲ್ಲ. ಅಣ್ಣ, ನಿಧಾನಕ್ಕೊಂಡು. ಮೊಟ್ಟೆ ಹಾಕೆ. ಹಾಕ್ತೀನ್ರಿ, ತಿನ್ನು ಮಗ. ಏ ಬೆವರ್ತಾವನೆ ಸರಿಯಾಗಿ ಬೀಸೆ. ಅಯ್ಯ, ಊರ್ ಸುತ್ತಕ್ಕೆ ಟೈಮ್ ಸಾಕಾಗಕ್ಕಿಲ್ಲ, ಇನ್ ಮನೆ ಕಡೆ ಯೋಚನೆನಾ? ಅಷ್ಟೇ. ನಮ್ ದೃಷ್ಟಿನೇ ಬಿದ್ಬಿಡುತ್ತೆ. ಆಹಾ, ಕಾಸಿಂದ ಮನೆ ಕೊಂಡ್ಕೋಬಹುದು ಅನ್ಕೊಂಡಿದ್ದೆ, ಮನೆಯವ್ರನ್ನ ಬದಲಾಯಿಸ್ಬೋದು ಅನ್ಕೊಂಡಿರ್ಲಿಲ್ಲ. ಲೇ ದತ್ತ, ಬರೀ ಪರ್ಸಿಗೆ ಬೆಲೆ ಇಲ್ಲ ಕಣ್ಲಾ, ಅದ್ರಲ್ಲಿ ಕಾಸಿದ್ರೆ ಪರ್ಸ್ಗೂ ಬೆಲೆ ಬರೋದು. ಅಣ್ಣ ಅಣ್ಣ, ಏನಾಯ್ತು? ಉಣ್ಣು. ಯಾಕ್ಲ ಮಗ, ಊಟ ಇಡ್ಸ್ಲಿಲ್ವಾ? ನೋಡಿದ್ರೆ ತಿಳಿಯಾಕಿಲ್ವಾ? ಸಕ್ಕತ್ತಾಗೈತೆ, ಬಾರ್ಸ್ಬಿಡ್ತೀನಿ ನೋಡು. ಏಯ್, ನಂಗೂ ಉಣ್ಣಕ್ಕಿಕ್ಕೆ. ಮೊದ್ಲು ಮಗಂದಾಗ್ಲಿ, ಆಮೇಲೆ ನಿಮಗೆ ಉಣ್ಣಕ್ಕಿಕ್ತೀನಿ. ಕಾಸು ಬಂದ್ಮೇಲೆ ಈ ಹಳೆ ಗಾಡಿನ ಯಾರು ಕೇಳ್ತಾರೆ? ನಿಧಾನಕ್ಕುಣ್ಣಪ್ಪ. ಎಂತ ಮರುವದೆ ಕಳ್ಳ ನಿಂಗೆ. ಕಾಸಿದ್ದವನೇ ಬಾಸು. ಇಂಥ ಅವಕಾಶ ಪದೇ ಪದೇ ಸಿಗಾಕಿಲ್ಲ. ಲಗಾಯಿಸು ಮಗನೆ, ಲಗಾಯಿಸು. ಎತ್ಕೊಳ್ರೋ. ಇಳಿರೋ ಕೆಳಗೆ. ಕಲ್ಲಡಿಯಲ್ಲಿ ನೋಡ್ರ, ಸರಿಯಾಗಿ ನೋಡ್ರ, ನೋಡ್ರ, ಅಲ್ಲಿ ನೋಡ್ರ, ಆ ಕಲ್ಲೆ ಎತ್ತ, ಅಲ್ಲೇ ತೋರಿಸ್ತಾವ್ ನೋಡ್ರಲ್ಲಿ. ಸರಿ, ಹುಡ್ಕೋ ಹುಡ್ಕೋ ಹುಡ್ಕೋ, ಏನಾರು ಸಿಕ್ತಂದ್ರು? ಏನು ಸಿಕ್ತಿಲ್ಲ. ಕಲ್ಲೆತ್ತ ಆ ಕಲ್ಲೆ ಏನು ಇಲ್ಲ. ಮಾಮ
ತೆಗಿರ್ಲ ಗಾಡಿ. ಇವನೇನು ನೋಡು ಸರಿಯಾಗಿ ನೋಡು. ಇವನೇನಾ ಸರಿಯಾಗಿ ನೋಡು. ಇವರಲ್ಲಿ ಯಾರಾದ್ರೂ ಇದ್ದಾರಾ? ನೋಡು. ಇವನ ನೋಡು. ಸರಿಯಾಗಿ ನೋಡು. ಇವನ ನೋಡು. ನಿಧಾನವಾಗಿ ನೋಡು. ಇವರಲ್ಲಿ ಯಾರು ನೋಡು. ನಮಸ್ಕಾರ ಅಣ್ಣ. ಓ ಏನ್ ಬಿಟ್ರು ಸಮಾಚಾರ? ಬೆಳಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಅಣ್ಣ, ಊರಲ್ಲಿ ನನ್ನ ತಂಗಿ ಮದ್ವೆ ಇತ್ತಲ್ಲ, ಅದಕ್ಕೆ ಬೀಗ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಣ್ಣ. ಇರ್ಲಿ, ನಂದೇ ಗಾಡಿ ತಗೊಂಡೋಗ್, ಪರವಾಗಿಲ್ಲ. ಇಲ್ಲ ಅಣ್ಣ, ಬೇಡ ಅಣ್ಣ. ಮದ್ವೆಗೆ ಹೇಳ್ತೀನಿ, ಮಿಸ್ ಮಾಡ್ದಲ್ಲೇ ಬರ್ಬೇಕಣ್ಣ. ಆಯ್ತು, ದುಡ್ಡೇನಾದ್ರು ಬೇಕಾ? ಇಲ್ಲ ಅಣ್ಣ, ಬೇಡ. ಬೇಕಾದ್ರೆ ತಗೊಂಡೋಗ್, ಪರವಾಗಿಲ್ಲ. ಇರ್ಲಿ ಬಿಡೋಣ, ಬೇಡ ಅಣ್ಣ. ಇಲ್ಲಿ ಬೇಡ ಹೋಗುವಂತೆ. ಎಲ್ಲಿದಾನೋ ಅವನು? ಗೊತ್ತಿಲ್ಲ. ಹೇಳೋ. ಗೊತ್ತಿಲ್ಲ ಅಣ್ಣ. ನಿಜ ಹೇಳೋ. ಗೊತ್ತಿಲ್ಲ ನಂಗೆ. ಮಾತಾಡೋ ನನ್ ಮಗನೇ, ಮಾತಾಡೋ. ಆ ಮಗ ಚೆನ್ನಾಗಿದ್ಯನ್ಲ? ನೀನ್ ಬರಕಿಲ್ಲ ಅಂತ ಹೇಳಿ ನಿನ್ ಸ್ನೇಹಿತರನ್ನ ಕಳ್ಸಿದ್ಯಲ್ಲ, ಒಳ್ಳೇದಾಯ್ತು ಬಿಡ್ಲಾ. ನನ್ ಸ್ನೇಹಿತರ ನಮ್ಮವ್ರೆ, ಮಾತಾಡೋ. ಅಮ್ಮಮ್ಮ, ನಾನು ಮಾತಾಡ್ತೀನಿ ಕೊಡಮ್ಮ. ಹಲೋ ಅಣ್ಣ, ಬೇಗ ಬಂದ್ಬಿಡೋಣ, ನಿನಗೋಸ್ಕರ ಕಾಯ್ತಾ ಇದೀವಿ. ಕೊಡವ ಮಗ, ಮನೆಗ್ ಬೇಗ ಬಂದ್ಬಿಡ್ಲಾ, ಕಾಯ್ತಾ ಇರ್ತೀವಿ. ಇವತ್ ನಿನ್ ಬಾಯಿ ಬಿಡ್ಲಿಲ್ಲ ಅಂದ್ರೆ ನಿನ್ ತಾಯಿ ತಂಗಿ ಯಾವತ್ತೂ ಬಾಯಿ ಬಿಡಲ್ಲ. ಅಣ್ಣ ನಿನ್ ಕಾಲಿಗೆ ಬೀಳ್ತೀನಣ್ಣ. ನನ್ನ ತಾಯಿನೂ ತಂಗಿನೂ ಏನು ಮಾಡ್ಬೇಡಣ್ಣ. ನಿನ್ಗೇನ್ ಬೇಕಣ್ಣ ನಾನು ಹೇಳ್ತೀನಣ್ಣ. ಅವ್ರಿಗೇನು ಮಾಡ್ಬೇಡ. ಕೆರ್ಕಂಗ್ ಕಜ್ಜಿ ಮಾಡ್ಕೊಂಬಿಟ್ಟಿಯಾ? ಮೊದ್ಲ ಹುಡ್ಗಿ ಬಗ್ಗೆ ಹೇಳ. ಮನೇಲಿರೋ ಕಾಳೆಲ್ಲ ಖಾಲಿ ಆಗೋಯ್ತು, ಇನ್ನೂ ಅವಳು ಪಿಕಪ್ ಆಗಿಲ್ಲ. ದತ್ತ, ಮದ್ವೆ ಮನೇಲಿ ಒಂದು ಹುಡುಗಿ ನೋಡ್ದೆ, ಸೂಪರ್ ಆಗವಳೆ ಕಂಡ್ಲಾ. ಏನಕ್ಕೆ? ಸಂಸಾರ ಮಾಡಕ್ಕೆ. ನನಗೆ ಈಗ್ಲೇ ಮದ್ವೆಗಿದ್ರೆ ಎಲ್ಲ ಬೇಡ. ಹುಡ್ಗಿಗಾಗ್ಲೇ ಫೋಟೋ ಕೊಟ್ಟು ಬಂದ್ಬಿಟ್ಟಿದ್ವಪ್ಪ. ಹೌದಾ? ಇವ್ರಿಗೆ ಬೇರೆ ಕೆಲ್ಸ ಇಲ್ಲ. ಚೆನ್ನಾಗಿದ್ದಾಳ್ ಕಣೆ. ಹೌದಾ? ಸುಮ್ನೆ ಹುಡ್ಗಿಗ್ ಫೋಟೋ ಗಿಟ ಎಲ್ಲ ಕೊಟ್ಟು ಬಂದವ್ರು ಇವರು. ಎಲೆಕ್ಷನ್ ಮುಂಚೆನೆ ಡೆಪಾಸಿಟ್ ಕಳ್ಕೊಂಡ್ಬಿಟ್ಟಲ್ಲ. ಜಾಮೂನು, ಬಾಡೋಗಿರೋ ಬೆಳೆ ಮೇಲೆ ಔಷಧಿ ಹೊಡಿಬೇಡ ಕಣ್ಲ. ರೇ ಸ್ವಾಮಿ, ದತ್ತ ಮನೆ ಎಲ್ರಿ ಬರುತ್ತೆ ಇಲ್ಲಿ? ಅಲ್ಲಿ ನಡೆಯೋ. ಯಜಮಾನ್ರೆ, ಇಲ್ಲಿ ದತ್ತನ ಮನೆ ಯಾವ್ದು? ಓಲ್ ಕಾಣಿಸ್ತಾ ಇಲ್ಲ, ದೊಡ್ಡ ಕಂಬದ ಮನೆ ಅದೇನೇಯ. ತುಂಬಾ ಸಂತೋಷ ಯಜಮಾನ್ರೆ. ಯಾರ್ಲ ಇವ್ರು ಹಿಂಗ್ ಕೇಳ್ಕೊಂಡ್ ಬರ್ತಾವ್ರೆ? ದತ್ತನ ಮನೆ ಎಲ್ರಿ ಇಲ್ಲಿ? ಈ ದಾಡಿ ಯಾರ್ಲ? ನಿನ್ಗೆ ಹೇಳ್ದಲೆ ನನ್ನ ಫ್ರೆಂಡ್ ಫೋಟೋಗ್ರಾಫರ್ ಕರ್ಕೊಂಡ್ ಬಂದ್ಬಿಟ್ಟಿನ್ ಬಸ್ಸು. ಮೊದ್ಲು ಅಳಿಕೋಗಿ ಸ್ನಾನ ಮಾಡ್ಕೊಂಡ್ ಬಟ್ಟೆ ಬದಲಾಯಿಸ್ಕೊಂಡ್ ಬಂದ್ರಲ್ಲ. ಎಂಗೇಜ್ಮೆಂಟ್ ಟೈಮ್ ಆಗೈತೆ, ಆಮೇಲೆ ಕುತ್ಕೊಂಡ್ ಮಾತಾಡುವ. ಆಯ್ತು ಬಸ್ಸು. ದತ್ತ, ಅಡಿಕೆ ಡಬ್ಬ ನೋಡ್ದೇನ್ಲಾ? ಅಮ್ಮ ಅದ್ ಬಿಡು, ಬೆಂಗಳೂರಿಂದ ನಮ್ ಸ್ನೇಹಿತರು ಬಂದವ್ರೆ. ನಮಸ್ಕಾರ. ನಿನ್ ಸ್ನೇಹಿತರೆಲ್ಲ ಬಂದವ್ರೆ, ಸುಮ್ಕೆ ಇದೆಯಲ್ಲ, ಒಳಗಡೆ ಕರ್ಕೊಂಡೋಗಿ ಕುಡಿಯಕ್ ಕೊಡು. ಕುಡಿಯೋದಾ? ಏನ್ ಗುರು, ಮನೇಲೆ ಕುಡಿಯೋದಾ? ಸೂಪರು. ಅಯ್ಯೋ, ಹೂವ ಬಂತೋ ಇಲ್ವೋ ನೋಡ್ಲೇ ಇಲ್ಲ, ಹೋಗಿ ನೋಡ್ಕೊಂಬರ್ಲಾ? ಆಯ್ತಮ್ಮ. ನೀವು ಮೊದ್ಲೋಗಿ ರೆಡಿ ಆಗಿರಲ್ಲ. ಸರಿ, ಹೋಗಿ ಹೋಗ. ಅಡಿಲ್ಲ ಪಟ್ಟಿ ಬಂದ್ರಲ್ಲ. ಏನ್ ಗುರು, ನಿನ್ ಬೆಂಗಳೂರು ದೋಸ್ಗಳೆಲ್ಲ ನೋಟಿನ ಮೇಲೆ ಮಲ್ಗಿರೋರಾ? ಒಬ್ಬೊಬ್ರಿಗೂ ಅದೇನ್ ದೌಲತ್ ಗುರು. ಏನ್ ಸ್ಟೈಲು, ಏನ್ ಕತೆ, ಎಲ್ಲ ದೊಡ್ಡ ಮನುಷ್ಯ ಮಕ್ಳೇ ಅನ್ನಿಸ್ತೈತೆ. ಸೆಂಟ್ ಇದ್ದಂಗೈತೆ ದತ್ತ, ಕಸ್ತೂರಿಗಿನ್ನ ಡಬ್ಬಲ್ ಎಫೆಕ್ಟ್ ಇರಂಗಿದೆ.
ಅವರೆಲ್ಲ ಹಂಗೇನಯ್ಯ. ಅವ್ರು ಮಾಡೋ ಸ್ಟೈಲು, ಅವ್ರು ಹಾಕೊಳ್ಳೋ ಸೆಂಟು ಬೆಂಗಳೂರಲ್ಲಿ ಗಲ್ಲಿಯವ್ರಿಗೂ ಗೊತ್ತು. ದತ್ತ ನನ್ಗೊಂದ್ ಸೆಂಟ್ ಬಾಟ್ಲಿ ಕೊಡ್ಸ್ಬಿಡ್ಲಾ? ನಿನ್ಗೆ ಯಾಕಲ್ಲ ಸೆಂಟು? ಅದ್ ಹಾಕೊಂಡು ಹೋಯ್ತಾ ಇದ್ರೆ ವಾಸನೆಗೆ ರೋಡಲ್ಲೋಗೋ ಹುಡುಗಿರಲ್ಲ ಬಿದ್ದೋಗ್ಬಿಡ್ಬೇಕು. ಇವಾಗ್ಲೂ ನಿನ್ ವಾಸನೆಗೇನೆ ಎಲ್ರು ನೀನಿಂದ ಬಿದ್ದಿರೋದು. ಯಾವಾಗ ನೋಡಿದ್ರು ಲಂಗ ದಾವಣಿದೆ ಚಿಂತೆ ನನ್ ಮಗನ್ಗೆ. ಏಯ್ ಬಾಲ, ನಿನಗ್ ಬರೀ ಸೆಂಟ್ ಬಾಟ್ಲು ಸಾಕಲ್ಲ, ಒಂದ್ ದೊಡ್ಡ ಫೆನೈಲ್ ಬಾಟ್ಲೆ ಕೊಡಿಸ್ಬಿಡ್ತೀನಿ ಬಿಡ್ಲಾ. ಹರಿಯೇ ನಮಃ, ಗೋವಿಂದಾಯ ನಮಃ, ಶ್ರೀಕೃಷ್ಣಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಗಣೇಶಾಯ ನಮಃ. ಮಂತ್ರಾಕ್ಷತ ಪುಷ್ಪಾಂಕರಿಷ್ಯೆ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದಿ ಕಣ್ಲಾ. ಒಟ್ನಲ್ಲಿ ನಮ್ ದತ್ತ ಹೇಳಿದ ಮಾತು ಉಳಿಸ್ಕೊಂಡ್ಬಿಟ್ಟ ಕಣ್ಲಾ. ಇನ್ಮೇಲೆ ನಮ್ ಕೈಗೆ ಸಿಗಾಕಿಲ್ಲ ನೀನು. ನಿಮ್ ಮಗನ್ನು ಕರೀರಮ್ಮ. ಅದೆಲ್ಲ ಬಿಡು ಮಗ, ಹೆಂಗೈತಲ್ಲ. ದತ್ತ, ಆ ಪೂಜಾರಿ ಬೇಗ ಬಾರ್ಲಾ, ಪೂಜಾರಿ ಕಾಯ್ತವ್ರೆ. ನೀನ್ ಮುಂದುವರ್ಸಮ್ಮ, ನಾನ್ ಬರ್ತೀನಿ. ಹೀರೋಯಿನ್ ಇನ್ನು ಜ್ಞಾಪಕದಲ್ಲಿ ಇದೀನ ನಾನು. ನೀನೇನ ಇಲ್ಲಿ? ಇಲ್ಲಿಗೆ ಬರ್ಬಾರ್ದಾಗಿತ್ತ ನಾನು. ಬ್ಯಾಂಗ್ಳೂರಲ್ಲಿ ನನ್ನ ಪ್ರೀತಿಸಿ ಎಲ್ಲಾ ಕಡೆ ಸುತ್ತಾಡ್ಸಿ ಮದುವೆ ಆಗೋ ಟೈಮಲ್ಲಿ ನನ್ನ ಕಿವಿ ಮೇಲೆ ಲಾಲ್ ಬಾಗಿಟ್ಟು ಇಲ್ಲಿಗೆ ಬಂದು ಮೆತ್ತೆಗೆ ಮದುವೆ ಆಗ್ತಾ ಇದ್ಯಾ? ಅದಂಗಲ್ಲ ಕಣೆ. ಏನಂಗಲ್ಲ ಹಿಂಗಲ್ಲ, ಪಂಚೆ ಗಿಂಚೆ ಹಾಕೊಂಡು ತಯಾರಾಗಿರೋದ್ ನೋಡು. ನೋಡಕ್ ಚೆನ್ನಾಗಿದ್ಯಾ ಅಂತ ಪೊಗರಲ್ವಾ ನಿನಗೆ? ಇವ್ ನನ್ನೇ ಮದುವೆ ಗಂಡು ಅನ್ಕೊಂಬಿಟ್ಟವಳೆ. ಇರ್ಲಿ ಸಂಬಂಧನೇ ಇಲ್ಲದೆ ಮಾತಾಡ್ತಿದ್ಯಲ್ಲೇ. ಬೇರೆಯವ್ರ ಜೊತೆ ನಿನ್ ಸಂಬಂಧ ಬೆಳಿಬಾರ್ದು ಅಂತಾನೆ ನಾನು ಈಗೆಲ್ಲ ಮಾತಾಡ್ತಿರೋದು. ನಾನು ಈ ಮದ್ವೆ ಆಗೋದಕ್ಕೆ ಬಿಡೋದಿಲ್ಲ. ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ. ಯಾರಮ್ಮ ನೀನು? ಸ್ವಲ್ಪ ದಾರಿ ಬಿಡಿದ್ದಾರೆ. ನಮಸ್ಕಾರ. 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 ಚೆನ್ನಾಗಿದ್ದೀನಿ. ನಿಮ್ ಮಗಳು ಸಿಕ್ಕಿದ್ಲ ಸರ್? ಸಿಕ್ಕಿದ್ಲು. ಇವನೇ ನನ್ ಮಗ. ಇವಳೇ ನನ್ ಮಗಳು. ಇಬ್ರು ಆ ಇನ್ಸ್ಪೆಕ್ಟರ್ ಮಾತ್ನ ನಿಜ ಮಾಡ್ಬಿಟ್ರು. ಹೌದು, ಇಬ್ರು ಜೋಡಿ ಚೆನ್ನಾಗೈತೆ. ಇರೋ ಮನೆ ಬಿಟ್ಕೊಟ್ಟು ಬೀದಿಲ್ ಕೂತಾನ. ಜಾಮೂನು ಒಂದೇ ಒಂದು ಸಹಾಯ ಕೇಳಿದ್ ಕಣ್ಲಾ. ದವ್ವ, ನಿನ್ನೆ ಅಲ್ಲಿದ್ದೆ, ಇವತ್ತು ಇಲ್ಲಿದ್ಯಾ, ನಾಳೆ ಇನ್ನೆಲ್ಲ. ಒಂದ್ ನಿಮಿಷ ಮಾತಾಡ್ಬೇಕು. ಒಂದ್ ನಿಮಿಷ. ಸರಿ ಸರಿ. ನಾಚಿಕೆ ಆಗುದಿಲ್ಲ ನಿಂಗೆ? ಹಾಲು ಏನು ಬರೀ ಹಾಲಾ? ಹಲ್ವಾ ಇಲ್ವಾ? ಇಲ್ಬೇಡ, ಅಲ್ಲಿ ಅಲ್ವಾ. ನೀನ್ ಆಕ್ಟ್ ಮಾಡಕ್ ಮುಂಚೆ ರಿಹರ್ಸಲ್ ಮಾಡಕ್ಕಿಲ್ವಾ? ಇದು ಹಂಗೆಯಾ? ನಾನು ಬೇರೆಯವ್ರ ಜೊತೆ ರಿಹರ್ಸಲ್ ಮಾಡಲ್ಲ. ನಿನ್ ಕರೆಸ್ಕೊಂಡ್ ತಬ್ಬಿಸ್ಕೊಳ್ಳೋದು ನನಗೆ ಗೊತ್ತು ಕಣೆ. ಏ, ಹಲ್ಲಿ ಬೀಳ್ತಿದೆ. ಆಗ್ಲೇ ಕರೆದ್ರೆ ಬರಕ್ಕಿಲ್ಲ ಅಂದ್ರೆ ಲೇಟ್ ಆಗಿ ಬಂದ್ರು
ಹಲ್ವಾ ಇಲ್ಲ ಅಂದೆ ಈಗ ಬಾಡೂಟನೆ ಬಡಿಸ್ದಂಗೈತೆ. ಏ ಅನುಷ್ಕಾ, ದತ್ತನ್ ನೋಡ್ದೇನ್ಲ? ಅದು ಅಂಗಡಿಯವನು ಅಲ್ವಾ ಕೊಡಲ್ಲ ಅನ್ನಂತೆ, ಅದಕ್ಕೆ ಅವನು ಒಬ್ನೇ ಹೋಗವನೆ. ಏನಕ್ಕೆ ಕೊಡಕ್ಕಿಲ್ಲ? ನಾನು ಹೇಳ್ದೆ ಅಂತ ಕೇಳ್ಬೇಕು. ಅವನು ಇನ್ನೂ ಜಾಸ್ತಿನೇ ಕೊಡ್ತಾನೆ. ಅವನೊಬ್ನೇ ಹೋದ್ನಾ? ಅದಕ್ಕೆಲ್ಲ ಒಬ್ನೇ ಹೋಗ್ಬೇಕು. ಇನ್ನೇನ್ ಬಂದ್ಬಿಡ್ತಾನೆ ಬಿಡಿ. ಅವ್ನು ಬಂದ್ಮೇಲೆ ಎಲ್ರು ತಿಂಡಿಗೆ ಬಂದ್ಬಿಡಿ. ಆಯ್ತಮ್ಮ. ಮಗ ಏನಾಯ್ತು ಕಂದ? ಮಾವ್ ಏನಿಲ್ಲ ಮಾವ್, ಫ್ಯಾನ್ ಕೆಳಗೆ ಬಿದ್ದೈತೆ ಅಷ್ಟೇ. ಹೋಗ್ ಮನಿ ಕಳಿ. ಸರಿ ನಡೀರಿ. ದತ್ತ ಏನಮ್ಮ? ಈ ಲಗ್ನ ಪತ್ರಿಕೆ ಎಲ್ಲ ತಗೊಂಡೋಗಿ ಊರವ್ರಿಗೆಲ್ಲ ಹಂಚಿಬಿಡ್ಲಾ? ದತ್ತ, ಸ್ನೇಹಿತರನ್ನೆಲ್ಲ ಕರೆದ್ಬಿಡು, ಯಾರನ್ನೂ ಮರಿಬೇಡ. ಆ ಮೇಷ್ಟ್ರು ಮನೆಗೆ ನಾನು ನಿಮ್ಮ ಅಪ್ಪ ಹೋಯ್ತೀವಿ, ನೀನೆಲ್ಲಾದ್ರೂ ಹೋಗ್ಬಿಟ್ಟಿಯಾ? ಇವಾಗ ನಾನು ಹೋಗ್ಬೇಕಾ ಬ್ಯಾಡ್ವಾ? ಕಣ್ಲಾ, ಅದೇ ಹೇಳ್ತೀವ್ನಿ, ಹೋಗ್ಲಾ? ದವ್ವ, ನಿನಗೆ ಈ ಪರಿಸ್ಥಿತಿ ಬರಬಾರ್ದು. ಹೇಳಿದ್ನ ಹೇಳ, ನಾನು ಹೊಟ್ಟೆ ಉರಿಸ್ಬೇಡ, ಸುಮ್ನೆ ಕೂರ್ಲಾ. ನಮಸ್ಕಾರ ಅಧ್ಯಕ್ಷರಿಗೆ. ಕೊಡಿ ಕೊಡಿ ಕೊಡಿ. ಅಧ್ಯಕ್ಷರೇ, ನನ್ನ ತಂಗಿ ಮದ್ವೆ, ನೀವು ಬರ್ಬೇಕು. ಬರ್ತೀನಿ ಅಧ್ಯಕ್ಷರೇ. ಇದು ನಿಮ್ಮನೆ ಮದ್ವೆ ಅನ್ಕೊಂಡು ಬರ್ಬೇಕು. ಆಯ್ತು, ಬರ್ತಾರೆ ಬಿಡಿ, ಬರ್ತಾರೆ. ತಂಗಿ ಮದ್ವೆಗೆ ಹಿಂಗೆ, ನೀವ್ ಮದ್ವೆಗೆ ಉಳಿದಿದ್ದೊಂದು ಇದನ್ನು ಕಿತ್ಕೊಂಡ್ಬಿಡ್ತಾರಲ್ಲ. ಬರ್ತೀವಿ ಅಧ್ಯಕ್ಷರೇ. ಏಯ್ ಜಮನು, ನೀವೆಲ್ಲ ಬಂದ್ರ? ಸರಿಯಾಗಿ ಎಳದ್ ಕಟ್ರಲ್ಲ. ಸರಿಯಾಗಿ ಎಳೆಯ. ಏನಣ್ಣ ರಾಜ್ಯೋತ್ಸವನಾ? ಏನ್ ಈ ಪಾರ್ಟಿ ಅಲಂಕಾರ ಮಾಡ್ತಿದ್ದೀರಾ? ಏಯ್ ರಾಜ್ಯೋತ್ಸವಕ್ಕೆ ಇಡೀ ಊರಿಗೆ ಅಲಂಕಾರ ಮಾಡಿಸ್ತೀನಿ, ಆಗ ನಿನಗೆ ಗೊತ್ತಾಯ್ತದ. ಹೋಗ್ಲಾ? ಮಾಡೋಣ. ಥೂ ಬಾಲ, ಕೈ ತೆಗೆದ್ ಬ್ಯಾನರ್ ಕಟ್ಟ. ಪಕ್ಕದೂರಲ್ಲಿ ಒಂದ್ ದೊಡ್ಡ ಬಟ್ಟೆ ಅಂಗಡಿ ಓಪನ್ ಆಗಿದ್ಯಂತೆ, ಅಲ್ಲಿ ಕರ್ಕೊಂಡು ಹೋಗೋ. ಯಾಕೆ? ಆ ಅಂಗಡಿಲಿ ಬಟ್ಟೆ ಜೋಡ್ಸಕ್ಕೆ ಯಾರು ಇಲ್ವಂತೆ, ಅದಕ್ಕೆ ನಾನ್ ಹೋಗಿ ಕೆಲ್ಸ ಮಾಡೋಣ ಅಂತ. ನಿನಗದು ಸರಿಯಾದ ಕೆಲ್ಸನೇ, ಹೋಗ್ ಸೇರ್ಕೊ. ನಂಗಿಲ್ಲಿ ಶಾನೆ ಕೆಲ್ಸ ಐತೆ. ಹಾ, ನಿನ್ ಸ್ನೇಹಿತರ ಜೊತೆ ತಿರ್ಗಾಡಕ್ಕೆ ಟೈಮ್ ಇರುತ್ತೆ, ನಾನ್ ಕರೆದ್ರೆ ಮಾತ್ರ ಬರಕ್ಕಿಲ್ಲ ಅಂತ್ಯ. ಹೋಗೋ, ನಾನ್ ನಿನ್ ಜೊತೆ ಮಾತಾಡಕ್ಕಿಲ್ಲ. ಹೀರೋಯಿನ್ ನಿಂತ್ಕಳೆ. ಏನ್ ದತ್ತ, ಅದಕ್ಕೆ ಬೈದಂಗಿತ್ತು. ಆದ್ರೆ ನನಗಲ್ಲ, ನಿಮಗೆ. ಯಾಕೆ ಗುರು, ಏನಾಯ್ತು? ನನ್ನ ಬೈಯಕ್ಕೆ ಯಾರು ಇಲ್ಲ. ಲೋ ನನ್ನ ಮಗನೇ, ದಿನ 3 ಜನ ಹುಡುಗಿರ ಕೈಯಲ್ಲಿ ಬೈಸ್ಕೊಂತ್ಯಾ? ಅದು ಸಾಕಾಗಿಲ್ವ ನಿಂಗೆ? ಆದ್ರೂ ಗುರು, ಈ ಹುಡ್ಗಿರಲ್ಲ ಕಿರಿಕೆ. ಅದೆಂಗುರು, ಅವಳ ಅಷ್ಟೆಲ್ಲ ನಕರ ಮಾಡಿದ್ರು ನೀನ್ ಸುಮ್ಕೆ ಇರ್ತೀಯ? ಡವ್ಗಳು ಸಿಗರೇಟ್ ಇದ್ದಂಗ್ ಕಂಡ್ರಲ್ಲ, ಹಿಂಗೆ. ನೋಡ್ಗುರು, ಏನ್ ಚೆನ್ನಾಗ್ ಡ್ಯಾನ್ಸು. ಟೈಮಲ್ಲಿ ಕೈ ಕೊಡ್ತು ಬಸ್ಸು. ಡಿಶ್ ಕೇಬಲ್ ಸರಿಯಾಗೈತಾ ಇಲ್ವಾ ನೋಡೋಗ್ಲಾ? ಅದೆಲ್ಲಿದೆ ಅಂತ ನಂಗೇನ್ ಗೊತ್ತು ಗುರು? ಎಲ್ಲ ಕಡೆನೂ ಡಿಶ್ ಮೇಲೆ ಇರ್ತದೆ, ಇತ್ಲೆಲ್ಲ ಇರ್ತದೆ. ಅದೆಲ್ಲ ಗೊತ್ತಿಲ್ಲ ಗುರು, ನೋಡು. ನಿನಗೋಗಿ ಹೇಳ್ತೀನಲ್ಲ.
ಟಿಪ್ಪು ಕಟಿಂಗ್ ಪ್ಲೇಯರ್ ಕೊಡ್ಲಾ? ಎಸಿಲ ಅಮ್ಮ ಏಯ್ ಚಿಯಾ 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 ಏಯ್ ಯಾಕ್ಲಾ ಏನಾಯ್ತಲಾ? ಏಯ್ ಏನಾಯ್ತಲಾ? ದತ್ತನೆತ್ತಕ್ಕೆ ನಾನು ಒಬ್ಬನೇ ಬಂದಿದ್ದೀನಿ ಅಂದ್ಕೊಂಡೆ. ಈ ನನ್ನ ಮಕ್ಕಳೆಲ್ಲ ಬಂದಿರೋದು ಅದಕ್ಕೆನಾ? ಏಯ್ ಬಿಡ ಸುಮ್ನೇರ ಏಯ್ ಸುಮ್ನೇರ ನಿಂಗೆ ಗೊತ್ತಾಗಲ್ಲ. ಮಗ್ನೆ ನಿನಗೈತೆ. ಆಯ್ತು ಹೋಗು ಬೇಗ ಕೆರೆ ಕಡೆ ಹೋಗವ. ಏಯ್ ಗಾಳಿ ತಂಪಾಗೈತೆ ಅಂತ ಅಲ್ಲೇ ಕೂತ್ಬಿಟ್ಟಿರಾ, ಬೇಗ ಬನ್ನಿ. ಯಾಕೆ ಬಸ್ಸು ಬಂದ್ರಲ್ಲ ಹೇಳ್ತೀನಿ. ಆಯ್ತು. ಏನ್ ಗುರು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಾ? ತಗೋ ಗುರು, ನಂಗಂತೂ ತುಂಬಾ ದಾಹ ಆಗ್ಬಿಟ್ಟೈತಪ್ಪ. ಪೂಜೆ ಆಯ್ತು, ತೀರ್ಥ ಏನಿಲ್ವಾ ಬಸ್ಸು? ರಾತ್ರಿ ನೋಡ್ರಲ್ಲ ತಗೊಳಲ್ಲ. ಲೇ ನಮ್ ಬಾಸು ಬಾಟ್ಲು ತಂದವ್ರೆ ಅಂದ್ರೆ ಎಲ್ಲ ಮುಗಿಸ್ಬಿಡ್ಬೇಕಂಡ್ರಲ್ಲ. ಮುಗಿಸೋದು. ಏ ಗಿಲಿಗಿಲಿ ಆ ಬಾಟ್ಲ್ ಕೊಡ. ದತ್ತ ದತ್ತ ಭಾವ ಕರಿತವ್ರೆ ಬರ್ಬೇಕಂತೆ. ಆಮೇಲೆ ಬರ್ತೀನಿ ಚಿಕ್ಕಮ್ಮ. ಇಲ್ಲ ಈಗ್ಲೇ ಬರ್ಬೇಕಂತೋ. ಅಯ್ಯೋ ನಾವಪ್ಪ ಈ ಟೈಮಲ್ಲೇ ಕರಿಬೇಕಾ? ನೋಡ್ಕೊಂಡ್ ಬರ್ತೀನಿ ಕಣ್ರಲ್ಲ. ಸರಿ ಸಣ್ಣ ಕೆಲ್ಸಕ್ಕೂ ನನ್ನೇ ಕರಿತಾನ ಅವಪ್ಪ. ಲೇ ಗಿಲಿಗಿಲಿ ಸರಿಯಾಗಿ ಬರ್ಸಿದ್ಯೇನ್ಲ? ಏನ ಗುರು ಸೋಡನ ಕಂಡ ಸಾನೆ ರಾವ್ ಹೊಡೆದ್ಬಿಟ್ರೆ ಬೆಳಬೆಳಗ್ಗೆ ತಲೆ ಹಿಡ್ಕೊಬಿಡ್ತದೆ. ಸರಿಯಾಗೇ ಬರ್ಸಿದ್ದೀನಿ ಕುಡಿ ಗುರು. ಚಿಯರ್ಸ್ ಕಂಡ್ರಲ್ಲ. ಚಿಯರ್ಸ್ ಗುರು. ಚಿಯರ್ಸ್ ಗುರು. ಯಾಕ್ಲ ಗಿಲಿಗಿಲಿ ಏನಾಯ್ತಲ್ಲ? ಅದು ಬೇಡ ಗುರು, ನೀನ್ ಮನೇಲಿ ಮದುವೆ ಇಟ್ಕೊಂಡು ಈ ತರ ಕುಡಿತಾ ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಗುರು. ಸ್ವಲ್ಪ ಅನ್ಲ ಅಷ್ಟೇ. ಬೇಡ ಗುರು, ಮನೇಲಿ ಮದುವೆ ಇದೆ, 108 ಕೆಲಸ ಇದಾವೆ. ನೀನ್ ಈ ತರ ಕುಡಿತಾ ಕೂತ್ಕೊಂಡ್ರೆ ನೋಡ್ದವ್ರಲ್ಲ ಏನ್ ಅನ್ಕೋಬೇಡ. ನೀನೇ ತಾನೇ ಕುಡಿಯ ಕೊಟ್ಟಿದ್ದು. ಇವಾಗ ನಾನ್ ತಾನೇ ಕೊಟ್ಟಿದ್ದು, ನಾನೇ ಬೇಡ ಅಂತಿದ್ದೀನಲ್ಲ. ಇವನ್ ಯಾಕ್ರಲ್ಲ ಹಿಂಗಾಡ್ತಾವನೆ? ನನ್ಗೂ ಗೊತ್ತಾಗ್ತಾ ಇಲ್ಲ ಗುರು, ಅವ್ನ್ ಯಾಕೆ ಹಿಂಗಾಡ್ತಾವನೆ ಅಂತ. ಸ್ವಲ್ಪ ಕಣ್ಲ ಏನಾಗಕ್ಕಿಲ್ಲ. ಬೇಡ ಗುರು, ನೀನ್ ಬೆಳಿಗ್ಗೆನೆ ತಲೆ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಕೆಲ್ಸಗಳೆಲ್ಲ ಹಾಗೆ ಉಳ್ಕೊಂಡ್ಬಿಡ್ತವೆ. ಕೆಲ್ಸಗಳ್ಗೇನ್ಲ ಅದ್ರ ಪಾಡ್ಗದ ಆಗ್ತಾವ್ ಬಿಡ್ಲಾ. ಅದನ್ನೆಲ್ಲ ಮುಂಚೆನೆ ಹೇಳದ್ಬಿಟ್ಟು ಗ್ಲಾಸ್ ಹಾಕ್ಲ ತಳ್ದೆ. ದತ್ತ ಏನಮ್ಮ? ಆ ಅಡಿಗೆ ಅವ್ರಿಗೆ ಇನ್ನ 2 ಗ್ಯಾಸ್ ಬೇಕಂತಪ್ಪ, ಅದೇನು ಅಂತ ಬಂದ್ ನೋಡ್ಲಾ ಮಗ? ಬಂದೆ ಕಣಮ್ಮ. ಹೇಳ್ದೆ ತಾನೆ ಕೆಲ್ಸಗಳಿರ್ತವೆ ಅಂತ, ಅದೇನು ಹೋಗ್ ನೋಡು ಗುರು. ಸರಿ ಸ್ವಲ್ಪನೂ ಕೊಡ್ದಂಗೆ ಎಲ್ಲಾ ಬಾಟ್ಲಿಗಳನ್ನ ಖಾಲಿ ಮಾಡಕ್ಕ ನನ್ ಮಕ್ಳ ಬಂದೆ. ಇರಲ್ಲ ನಿಮ್ಗೆಲ್ಲ ಐತೆ. ಯಾಕೋ ಕುಡಿಯಕ್ ಬಿಟ್ಟಿಲ್ಲ? ಲವ್ ತಿನ್ನೋದಿಕ್ ಕಣ್ಣ ಕೊಟ್ಟವನ್ಗೆ ಹೇಗೋ ವಿಷ ಬೆರ್ಸೋದು.
ಇನ್ನೆರಡು ದಿನದಲ್ಲಿ ಮದ್ವೆ ಇಟ್ಕೊಂಡು ನನ್ನ ಮಕ್ಕಳ ಏನ್ ಆಟ ಆಡ್ತಾ ಇದ್ದೀರಾ? ನೀವಿಂತ ಕೆಲಸ ಮಾಡ್ತೀರಾ ಅಂತಾನೆ ನಿಮ್ಮೇಲ್ ನಿಗಾ ಇಡಕ್ ನನ್ನನ್ನು ಕಳ್ಸಿರೋದು. ಇದೆಲ್ಲ ಮಾಮನ್ ಗೊತ್ತಾದ್ರೆ ನಾಳೆ ಇಷ್ಟೊತ್ತಿಗೆ ನಿಮ್ ಕೆಲಸ ಮುಗ್ದಿರುತ್ತೆ. ಪುಂಗ ಮೂಟೆ ತಗೊಂಡು ಗಾಡಿಗೆ ಹಾಕ್ಲಾ? ಆಯ್ತು ಗುರು. ನೀವೆಲ್ಲ ಮೊದ್ಲು ಅಡುಗೆ ಸಾಮಾನು ತುಂಬ್ರಲ್ಲ. ಸಾಕ್ಸಿ ಆ ಮೇಷ್ಟ್ರು ಮನೆಗೆ ನಾನು ನಿಮ್ಮ ಅಪ್ಪ ಹೋಯ್ತೀವಿ, ನೀನೆಲ್ಲಾದ್ರೂ ಹೋಗ್ಬಿಟ್ಟಿಯಾ? ಆಯ್ತಮ್ಮ. ದತ್ತ, ಈ ಸಾಮಾನೆಲ್ಲ ಬೇಗ ಸಾಗಿಸ್ರಪ್ಪ. ಆಯ್ತಪ್ಪ, ಆಯ್ತು. ಏನ್ರಲ್ಲ ಗುರು, ಕೆರೆ ಕಡೆ ಹೋಗಿ ಬರ್ತೀವಿ ಗುರು. ಸರಿ, ಬೇಗ ಬಂದ್ರಿ, ಬೇಗ ಬರ್ರಿ. ಬೇಗ ಬನ್ರಲ್ಲ. ಕಟ್ರಲ್ಲ, ಬೇಗ ಕಟ್ರಿ, ಟೈಮ್ ಆಗ್ತಾಯ್ತಲ್ಲಿ. ಗುರು ಏನ್ಲ ಟಿಪ್ಪು, ಬಾಟ್ಲಿಗಳು ಸರಿಯಾಗಿ ಇಳಿಸಿದ್ರ? ಒಂದ್ ತೊಟ್ ಕೂಡ ಕುಡಿಯಕ್ ಬಿಟ್ಟಿಲ್ಲ ನೀವು. ಅದ್ ಬಿಡುಗ್ರು, ನಿನ್ನ ಹತ್ರ ಅರ್ಜೆಂಟ್ ಮಾತಾಡೋದಿದೆ. ಅದೇನ್ ಹೇಳ? ಇಲ್ಲಿ ಬೇಡ, ಆಚೆ ಹೋಗೋಣ. ಲೇ, ಹೊಟ್ಟೆ ಯಾಕೋ ಸರಿಯಾಗಿ ಹಸಿತೈತೆ, ಉಣ್ಬಿಟ್ಟು ಹೋಗೋಣ. ಬಾಗುರು, 10 ನಿಮಿಷ. ನಾ ಅದೇ ಹೇಳ್ತಾ ಇರೋದು, 10 ನಿಮಿಷ ಉಣ್ಬಿಟ್ಟು ಹೋಗ್ಬಿಡೋಣಕ್ಕಲ್ಲ. ನನ್ನೇ ಅಂತೂ ಕುಡಿಯಕ್ ಬಿಟ್ಟಿಲ್ಲ, ಈಗ್ಲಾದ್ರೂ ಉಣ್ಣಾಕ್ ಬಿಡ್ಲಾ? ಅಯ್ಯೋ, ಏನ್ ಇಷ್ಟ ಬೇಗ ಬಂದ್ಬಿಟ್ರಿ? ಮೇಷ್ಟ್ರು ದಾರಿಯಲ್ಲೇ ಸಿಕ್ಬಿಟ್ರು, ಅಲ್ಲೇ ಕೊಟ್ಟು ಬಂದ್ಬಿಟ್ವಿ. ಮನೆಗೆ ಬಂದ್ ಕರಿತೀವಿ ಅಂದ್ವಿ, ಆದ್ರೂ ಪರವಾಗಿಲ್ಲ ಅಂದ್ರು. ದತ್ತ, ರಾಗಣ್ಣ, ತಿಮ್ಮಣ್ಣ, ಶೈಲಕ್ಕ ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ ಕರ್ದ್ಬಿಟ್ ಬಾರ್ಲಾ, ನನಗಿಲ್ಲಿ ಸ್ಯಾನೆ ಕೆಲ್ಸ ಐತೆ. ಅಮ್ಮ, ಅದು ಮರ್ತಿದ್ದೆ, ಹಾಗೆ ಬರ್ತಾ ಆಚಾರ್ಯ ಅಂಗಡಿಯಿಂದ ತಾಳಿನೂ ತಂದ್ಬಿಡ್ಲಾ? ಸರಿನಮ್ಮ. ಲೋ ಬಾಲ, ಕೆರೆಯದ್ ನಿಲ್ಲಿಸ್ಲಾ? ಮೊದ್ಲು ಗಾಡಿಗೆ ಸಾಮಾನೆಲ್ಲ ಹಾಕ್ಲಾ? ಲೇ ಬಚ್ಚೆ ಸುದಿ, ಬಂಡ್ಪದ ಹತ್ರ ಎಲ್ಲ ಸರಿಯಾಗಿ ಅಲಂಕಾರ ಮಾಡಲ್ಲ. ಆಯ್ತು ಗುರು. ಸರಿ, ಬರ್ತೀನಿ ಗುರು. ಟಿಪ್ಪು, ಅಮ್ಮ ಏನೋ ಕೆಲ್ಸಕ್ಕೆ ಕೇಳವ್ರೆ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಹೋಗು. ಛೇ, ಯಾಕ್ರಲ್ಲ, ತಿನ್ಲಾ ಬೇಡವಾ ಅಂತ ತಿಂತಾ ಇದೀರಾ? ಚೆನ್ನಾಗಿ ಬಾರ್ಸಿ ಮೌ, ಇವನ್ಗೆ ಸಂಕೋಚ ಜಾಸ್ತಿ. ಬಡ್ಸೋ ಮೌ. ತಗೊಳಪ್ಪ. ಇಲ್ಲಮ್ಮ, ಬೇಡಮ್ಮ. ಪರವಾಗಿಲ್ಲ, ಹಾಕ್ಸ್ಕೊಪ್ಪ. ಬೇಡ, ತಿನ್ಲಾ. ಇವನ್ಗೆ ಕರ್ದಿದ್ ಹಪ್ಳ ಸಂಡ್ಗೆ ಅಂದ್ರೆ ಭಾರಿ ಇಷ್ಟ. ತಗೊಳಪ್ಪ, ಏನ್ ಬೇಕು ಹಾಕಿಸ್ಕೊಂಡು ಉಣ್ರಿ. ಚಿಕ್ಕಮ್ಮ, ಅವನು ಫುಲ್ ಮೀಲ್ಸ್ ಪ್ರಿಯ. ಬಡ್ಸಿ. ಅನ್ನ ಬಡ್ಸ್ಲಾ? ಬೇಡಮ್ಮ, ಬೇಡ, ಪರವಾಗಿಲ್ಲಮ್ಮ. ಅನ್ನ ಬಡ್ಸೆ? ಬೇಡಮ್ಮ, ಬೇಡ, ಸಾಕು, ಪರವಾಗಿಲ್ಲ. ಅಯ್ಯೋ, ಬೇಡ, ಸಂಕೋಚ ಪಟ್ಕೋಬೇಡಪ್ಪ, ನಿಮ್ಮನೆ ಊಟ ಮಾಡು. ಇವನ್ಗೆ ತಿಳಿ ಸಾರ್ ಅಂದ್ರೆ ಪ್ರಾಣ ಮೌ. ಹೌದಾ? ತಿಳಿ ಸಾರ್ ಇದ್ಬಿಟ್ರೆ ಒಂದ್ ತಪ್ಲೆನ ಖಾಲಿ ಮಾಡ್ಬಿಡ್ತಾನೆ. ಬೇಡ. ಪರವಾಗಿಲ್ಲ, ಹಾಕ್ಸ್ಕೊಪ್ಪ. ಯಾಕ್ರಲ್ಲ ಕಣ್ಣಲ್ಲಿ ನೀರು? ಖಾರ ಜಾಸ್ತಿ ಆಯ್ತಾ? ಮಜ್ಜಿಗೆ ಹಾಕ್ಲಾ? ಬೇಡಮ್ಮ. ಗುರು, ಬೆಳಿಗ್ಗೆನೆ ಮಾತಾಡ್ಬೇಕನ್ನಲ್ಲ. 2 ನಿಮಿಷ ಕಂಡ, ಬಟ್ಟೆ ಬದಲಾಯಿಸ್ಕೊಂಬಂದ್ಬಿಡ್ತೀನಿ. ಏನ್ಲ ಟಿಪ್ಪು, ಏನೋ ಮಾತಾಡ್ಬೇಕು ಶಾನೆ ಅರ್ಜೆಂಟು ಅಂತೇಳಿ ಇವಾಗ ಸುಮ್ನೆ ಬತ್ತಿದ್ಯಲ್ಲ?
ಯಾಕ್ಲ ಏನು ಮಾತಾಡ್ತಾನೆ ಇಲ್ಲ? ಏನಾರ ತೊಂದರೆ ಇದ್ರೆ ಹೇಳ, ನಾನಿವ್ನಿ. ಅಥವಾ ಊರಲ್ಲಿ ಯಾರ ಏನಾರು ಅಂದ್ರೆ ಅವನ್ ಯಾವನ್ ಹೇಳ ಸಿಗದಾಕ್ಬಿಟ್ಟನು ನೋಡು. ಆವಾಗ್ಲಿಂದ ಕೇಳ್ತಾನೆ ಇವನಿ, ನೀನ್ ಸುಮ್ಕೆನೆ ಇದೆಯಲ್ಲ, ಅದೇನಂತ ಹೇಳು ಮುಗ್ಸಪ್ಪ. ಗುರು ಕ್ಷಮಿಸ್ಬಿಡು. ಯಾಕ್ಲಾ, ಏನಾಯ್ತ್ಲಾ? ಬಂದ್ರು ಚುಟ್ ಬಂದ್ರು. ನೀವೇ ಕಾಪಾಡ್ಕೋಬೇಕು. ಬಂದ್ರು ಚುಟ್ ಬಂದ್ರು. ಹುಡುಗರು ಕೆಲಸ ಮುಗಿಸಿದ್ರು ಮಾಮ. ಫೋಟೋ ತಗೊಂಡ್ಯಾ? ತಗೊಂಡೆ ಮಾಮ. ವಾಪಸ್ ಬಂದ್ಬಿಡು ಮಾಮ. ಹುಡುಗರು ಫೋಟೋ ತಗೊಂಡಾಯ್ತಲ್ಲ, ಬಂದ್ಬಿಡು. ಆಯ್ತು ಮಾಮ. ನೀನೇನು ಹೆದರ್ಕೊಂಬೇಡ, ಆರಾಮಾಗಿ ತಿನ್ನು. ನೀನಿನ್ನೂ ಸತ್ತಿಲ್ವಾ? ಮಣ್ಣಲ್ಲಿ ಲಗ್ಗ ಮಾಡಿ, ಪೇಪರಲ್ಲಿ ಮಡ್ಕೆ ಮಾಡಿ, ನೀರ್ ಸೇರಿ ಸ್ನಾನ ಮಾಡೋ ವಂಶ ಕಂಡ ನಮ್ದು. ಏನಾಯ್ತ್ರಲ್ಲ? ಕ್ಷಮಿಸ್ಬಿಡು ಬಾಸು. ಹೇಳ್ರಲ್ಲ ಏನಾಯ್ತು? ಏನಾಯ್ತ್ರಲ್ಲ? ತಮಗೆ ಕ್ಷಮಿಸ್ಬಿಡು ಬಾಸು. ಲೇ ಏನಾಯ್ತು ಹೇಳ ಮೀಟ್ರು. ಅದು ಹೇಳ. ಅದು ಇಷ್ಟ ಆಯ್ತು ಬಾಸು. ನಿಮ್ ಜಾಗದಲ್ಲಿ ನಾನೇ ಇದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಚುಚ್ಬಿಡ್ರಲ್ಲ. ನೀನ್ ಎದುರಿಸಿ ಅವ್ರಿಗೆಲ್ಲ ಚಾಕು ಕೊಟ್ಟಿಯಲ್ಲ, ಆದ್ರೆ ನಮ್ ಗೆಳತನ ಎದೆ ಬಗ್ಗೆ ಬಿಡ್ಲಿಲ್ಲ.
ಅವತ್ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಬಿಟ್ಟೆ. ಅದೇ ದುರದೃಷ್ಟ ಇವತ್ ನನ್ನ ನಿನ್ ಮುಂದೆ ನಿಲ್ಸೈತೆ. ಏ ಸದಾ ಮಾದ ಎಲ್ಲಿದ್ದೀರೋ? ಅವ್ರನ್ನೆಲ್ಲ ಮಲ್ಗಿಸ್ಬಿಟ್ಟೆ ಒಳಗ್ ಬಂದಿವ್ನಿ. ಇನ್ನೇನ್ ಮಾಡ್ಬೇಡ, ಇವ್ ನನ್ ಪ್ರಾಣ. ನಿನ್ನ ಮುಗ್ಸೋದು ಚಿಟ್ಕೆ ಹೊಡೆದಷ್ಟು ಕೆಲಸ. ಆದ್ರೆ ನೀನ್ ಯಾರಿಗೋಸ್ಕರ ಈ ಕೆಲಸ ಮಾಡ್ದೋ ಅವರಿಂದ ನರಳಿ ನರಳಿ ಸಾಯ್ಬೇಕಂತ ಈ ಕೆಲಸ ಮಾಡ್ದೆ. ಇವಂದೇನು ತಪ್ಪಿಲ್ಲ. ನನ್ ತಂಟೆಗ್ ಬಂದ್ರೆ ಬಿಟ್ಬಿಡ್ತಿದ್ದೆ. ಆದ್ರೆ ಮನೆಯವ್ರ ಕುತ್ತಿಗೆ ಮೇಲೆ ಕತ್ತಿ ಇದ್ರು ನನ್ನನ್ ಚುಚ್ದೆ ಬಚಾವ್ ಮಾಡ್ರೋ ನನ್ನ ಸ್ನೇಹಿತರು ತಂಟೆಗ್ ಬಂದ್ರೆ ಬಿಡಕ್ಕಿಲ್ಲ. ಬೇಡ ಬೇಡ, ಇವನೇನು ಮಾಡ್ಬೇಡ. ನನ್ನನ್ನೇ ನಂಬಿರೋ ನನ್ನ ಸ್ನೇಹಿತರಿಗೆ ನಾನ್ ದ್ರೋಹ ಬಗೆಯಕ್ಕಾಗಕ್ಕಿಲ್ಲ. ಇವನ್ಗೇನ್ ಮಾಡ್ಬೇಡ, ಇವನಂದ್ರೆ ನನ್ ಪ್ರಾಣ. ಎದೆಲ್ ವಿಶ್ವಾಸ ತುಂಬಿರೋ ಸ್ನೇಹಿತರನ್ನೇ ಕಾಲ್ ಕೆಳಗೆ ಹೊಸ್ಕಾಕಿದ್ಯಲ್ಲ, ಹೆಂಗ್ಲ ಬಿಡೋದು? ಹೆಂಗ್ಲ ಬಿಡೋದು? ಇವನ್ಗೇನ್ ಮಾಡ್ಬೇಡ. ನಾನು ನನ್ನ ಸ್ನೇಹಿತರು ಬದುಕ್ಬೇಕಂದ್ರೆ ನೀನು ಹೇಳ್ದಂಗೆ ಮಾಡ್ಬಿಟ್ಟೆ. ಥ್ಯಾಂಕ್ಸ್. ನಾ ಒಳ್ಳೆ ಏಕ್ಲು ಮೇಡಮ್. ಮಾತ್ ಕೊಟ್ಟ ಮೇಲೆ ನಾಲ್ಗೆ ಸಿಡಿದ್ರು. ನಂತರ ದತ್ತ ಮತ್ತು ಅವನ ಸ್ನೇಹಿತರು ಹಾಗೂ ಕೊಲೆಗೆ ಸಂಚು ನಡೆಸಿದ ಮಹಿಳೆಯನ್ನು ಪೊಲೀಸರು ಬಂಧಿಸಿದರು. ನಂತರ ನ್ಯಾಯಾಲಯವು ಅಪರಾಧಿಗಳನ್ನು ಶಿಕ್ಷೆಗೆ ಒಳಪಡಿಸಿತು.